ಸೆಷನ್ಗೆ ಹೋಗೋಣ. ನಮ್ಮ ಮೊದಲನೇ ಪ್ರಶ್ನೆ ನಿಮಗೆ ನಮ್ರತಾ ರಮೇಶ್ ಸಾಲಿಹಲ್ಲಿಂದ ಕೇಳ್ತಾ ಇದ್ದಾರೆ. ರಮೇಶ್ ಸರ್, ನಮ್ರತಾ ಅವರೇ, ಓವರ್ ಟು ಯು. ನಮ್ರತಾ ಅವ್ರು ಇಲ್ಲ ಅನ್ಸುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗಿ. ಯಾ, ಶೋರ್, ತೊಂದ್ರೆ ಇಲ್ಲ. ಬಿಫೋರ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ಸರ್, ಇವಾಗ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಲೈಕ್ ಇದು ಒಂದು ಕರೆಂಟ್ ಸಿಚುವೇಶನ್ ಅಥವಾ ಕೋವಿಡ್ ಇದರಿಂದ ಕೇಳ್ತಾ ಇರೋದು. ಗೊತ್ತು ನಮ್ಗೆ, ಇದು ವಿಶ್ವದಾದ್ಯಂತ ಹರಡಿರ್ತಕ್ಕಂತ ಒಂದು ಸಮಸ್ಯೆನೇ ಹೌದು. ಇದು ಪ್ರತಿಯೊಬ್ರು ಅವ್ರವ್ರದೇ ರೀತಿನಲ್ಲಿ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಯಂಗ್ ಜನರೇಷನ್ ಮೋರ್ಲಿ ಲೈಕ್ ಫಿಲ್ಮ್ ಫ್ರೆಟರ್ನಿಟಿ ನಾವೇನ್ ನೋಡ್ತಾ ಇದ್ದೀವಿ, ಸಡನ್ಲಿ ತುಂಬಾನೇ ಡಿಪ್ರೆಷನ್ ಹೋಗೋ ತರ ಕಾಣಿಸ್ತಾ ಇದೆ, ವಿಡ್ರಾಲ್ ಸಿಂಡ್ರಮ್ ಕಾಣಿಸ್ತಾ ಇದೆ, ಡಿಮೋಟಿವೇಟ್ ಆಗ್ತಾರೆ. ಯಾಕಂದ್ರೆ ಇವತ್ತಷ್ಟೇ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಸೊ ಯಾರೋ ಕಿರಿಯ ನಟಿ ಒಬ್ರು ಸೂಸೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಒಂದಿತ್ತು. ಕಳೆದ 2 ವಾರದ ಮೊದಲು ಇನ್ನೊಬ್ಬ ಯುವ ನಟ ಒಬ್ರು ಸೂಸೈಡ್ ಮಾಡ್ಕೊಂಡ್ರು ಅಂತಿತ್ತು. ಸೊ ನೀವು ಹೇಗೆ ಇದನ್ನ ನೋಡ್ತೀರಿ? ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರಮೇಶ್ ಸರ್? ಐ ಆಮ್ ಶೂರ್ ಇಟ್ ಇಸ್ ಜನರಿಕ್ ಫಾರ್ ಎವ್ರಿವನ್, ನಾಟ್ ಫಾರ್ ದ ಫಿಲ್ಮ್. Yes, of course. ಈ 6 ತಿಂಗಳಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಬಟ್ ದಟ್ ಇಸ್ ವಾಟ್ ಇಟ್ ಇಸ್. ಕೊರೋನಾ ಸ್ಪಷ್ಟವಾಗಿ ನಾವು ಅನ್ಕೊಂಡಿದ್ದು ಸರ್, ನಾವೇನ್ ಅನ್ಕೊಂಡ್ಬಿಟ್ವಿ, ನಾನು ಅದನ್ನೇ ನನ್ನ ವಿಡಿಯೋ ಕೂಡ ಹೇಳಿರೋದು. ನಾನು ಸ್ಕೂಲ್ಗೆ ಹೋಗ್ತೀನಿ, ನಾನು ಡಿಗ್ರಿ ತಗೊಳ್ತೀನಿ, ಅವ್ರು ಸೂಪರ್ ಹುಡುಗಿನ ಮದುವೆ ಆಗ್ತೀನಿ, ಮಕ್ಕಳು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೀನಿ, ಲೈಫ್ ಏನು ಪ್ರಾಬ್ಲಮ್ ಇರಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಎಕ್ಸ್ಟ್ರಾರ್ಡನರಿ ಆಗಿರುತ್ತೆ. ವಿ ಅಸ್ಯೂಮ್ಡ್ ಇಟ್. ಹೂ ಟೋಲ್ಡ್ ಯು ಅಂತ ಕರೋನಾ ಕಪಾಳ ಕೊಡೋದು ಅದನ್ನೇ ನಮ್ಗೆ ಹೇಳ್ತು. ನೀನ್ ಅನ್ಕೊಳ್ಳೋದಲ್ಲ ಕಣೋ ಜೀವನ, ಏನ್ ನಡೆಯುತ್ತೋ ಅದೇ ಜೀವನ ಅಂತ. Life is just what happens, and that is the design of life. Others are assumptions. ಯಾರು ಗೊತ್ತಿದ್ದು ನೀವು ಲಂಡನ್ ಹೋಗಿ ಅಲ್ಲಿ ಕೂತ್ಕೊಂಡು ಇದನ್ನು ಮಾತಾಡ್ತೀರಾ ಅಂತ, ನೀವು ಕರ್ನಾಟಕದಲ್ಲಿ ಇದ್ದಾಗ ಲೈಫ್ ಇಸ್ ಜಸ್ಟ್ ದಟ್. ಅದು ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತಿರುತ್ತೆ ನಮ್ಗ. ಸೊ ದ ಹೋಲ್ ಬ್ಯೂಟಿ ಇಸ್, ದಟ್ ಇಸ್ ವಾಟ್ ನನ್ನ ಮಕ್ಕಳಿಗೂ ನಾನು ಅದನ್ನ ಹೇಳ್ತಾ ಇರೋದು, ಈಸ್ ಹೌ ವೆಲ್ ವಿ ಅಡಾಪ್ಟ್. ನಿನ್ನ ಹೆಂಗ್ ಹೊಂದ್ಕೊಂಡು ಹೋಗ್ತೀಯ ಅನ್ನೋದು ನಿನ್ನ ಜಾಣ್ಮೆ ಇರೋದು. ಒಂದು ಫಿಕ್ಸ್ಡ್ ಐಡಿಯಾ ಇಟ್ಕೊಂಡು, ಒಂದು ಫ್ರೋಸನ್ ಐಡಿಯಾ ಇಟ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ಎಲ್ಲವೂ ತೊಂದರೆ ಆಗ್ತಿರುತ್ತೆ. ಹಾಗಾಗಿ ನೀವು ಎಷ್ಟು ಅಂದ್ರೆ ನಿಮ್ಮ ಮೂಲಭೂತ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್ ಅದು ಮಾತ್ರ ಗಟ್ಟಿಯಾಗಿರ್ಬೇಕು ಹೊರತು ಬೇರೆಲ್ಲದಕ್ಕೂ ನೀವು ಅಡಾಪ್ಟ್ ಆಗ್ತಾ ಹೋದ್ರೇನೆ ಜೀವನ ಆಗೋದು. ಇಲ್ಲಾಂದ್ರೆ ನ್ಯಾಚುರಲ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಆಗ್ತಿರುವಂತ ಡಿಪ್ರೆಷನ್ ಆಗ್ಲಿ, ಬಿಕಾಸ್ ಏನಾಗ್ತದೆ, ಯಾಕೆ ಡಿಪ್ರೆಷನ್ ಆಗುತ್ತೆ ಹೇಳಿ? ವಿ ಆರ್ ಆಲ್ ಸ್ಲೇವ್ಸ್ ಆಫ್ ರೂಟೀನ್, ವಿ ಆರ್ ಆಲ್ ಸ್ಲೇವ್ಸ್ ಆಫ್ ಹ್ಯಾಬಿಟ್. ಒಂದು ಅಭ್ಯಾಸ, ಬೆಳಗ್ಗೆ ಎದ್ದೇಳ್ಬೇಕು, ಅದೇನೋ ಎಕ್ಸರ್ಸೈಸ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಕ್ಯೂಬಿಕಲ್ ಕೂತ್ಕೋಬೇಕು, ಅಲ್ಲೇನೋ ವರ್ಕ್ ಮಾಡ್ಬೇಕು, ಸಂಜೆ ಬರ್ಬೇಕು, ಅಲ್ಲೇನೋ ಬಾರಲ್ಲಿ ಕೂರ್ಬೇಕು, 2 ಬಿಯರ್ ಕೊಡ್ಬೇಕು. ಅಭ್ಯಾಸ ಆಗ್ಬಿಟ್ಟು ದಿಢೀರ್ ಅದನ್ನೆಲ್ಲ ಕಟ್ ಮಾಡಿ ಮನೇಲೆ ಕೂತ್ರೆ 8 ಗಂಟೆ ಅಂತ ನಿನ್ ತಲೆಗೆಟ್ಟಾಯ್ತು ಎಲ್ರಿಗೂ. ಬಿಕಾಸ್ ಯು ಆರ್ ಫೋರ್ಸ್ಡ್. ಹ್ಯಾಬಿಟ್ಸ್ ಎಲ್ಲ ಹಂಗ್ ಮಾಡ್ಬಿಟ್ಟಿದೆ ನಮ್ಮನ್ನ. ಇಟ್ ಇಸ್ ಅ ಬ್ಯೂಟಿ. ಅಲ್ಲಿಂದ ನಾವು ಹೆಂಗ್ ತಪ್ಪಿಸ್ಕೊಳ್ಳೋದು ಅಲ್ಲಿ ಕಲ್ತ್ಕೊಳಕ್ ಒಂದು ಅದ್ಭುತವಾದ ಅವಕಾಶ ಅನ್ಸುತ್ತೆ. ಐ ಆಮ್ ಟೆಲಿಂಗ್ ಆಲ್ ದ ಯಂಗ್ಸ್, ದಿಸ್ ಇಸ್ ಅ ಬೇಸಿಕ್ ಥಿಂಗ್ ಅಷ್ಟೇ. ಇಟ್ ಇಸ್ ಯುವರ್ ಅಸಂಪ್ಷನ್. ನೀವು ಹಾಕೊಂಡಿರುವಂತ ಫೆನ್ಸ್ ಇದು, ನೀವು ಹಾಕೊಂಡಿರುವಂತ ಇಮ್ಯಾಜಿನೇಷನ್ ಅದು. ಸೊ ಆ ರಿಯಾಲಿಟಿ ಮತ್ತೆ ನೀವು ಅನ್ಕೊಂಡಿದ್ದಕ್ಕೆ ಒಂದು ಕ್ಲಾಶ್ ಆದಾಗ ಇದೆಲ್ಲ ಶುರು ಆಗುತ್ತೆ ಅಂತ. ಸೊ ದ ಬೇಸಿಕ್ ಥಿಂಗ್ ಇಸ್ ಆಕ್ಸೆಪ್ಟ್ ರಿಯಾಲಿಟಿ. Yes, it's a different world. Yes, ಅದನ್ನ ಒಪ್ಕೊಳ್ತಾ ಇದ್ರೆ ಆ ವಾಸ್ತವತೆಗೆ ಅದನ್ನ ಒಪ್ಕೊಳಕ್ ಆಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಸೊ ಐ ಥಿಂಕ್ ಈ ಸೂಸೈಡ್ ಅಂತೂ ರೀ, ಅಂದ್ರೆ ಐ ಮೀನ್ ನಾವು ಜಡ್ಜ್ ಮಾಡ್ಲೇಬೇಕು. ಅಂದ್ರೆ ಒಂದು ತನ್ನ ಜೀವನವನ್ನೇ ತೆಗೆಯೋ ಲೆವೆಲ್ ಒಬ್ಳು ಹೋಗ್ತಾಳೆ ಅಂದ್ರೆ ಅವಳ ಮನಸ್ಸಲ್ಲಿ ಎಂತ ಗೊಂದಲಗಳು ಇರ್ಬೇಕು. ಇಟ್ಸ್ ಅ ವೆರಿ ವೆರಿ ಸ್ಯಾಡ್ ಸ್ಟೇಟ್. ಅದನ್ನ ನಾವು ಹೊರಗಡೆ ಈ ತರ ಸೇಮ್ ಪೀಪಲ್ ಅಥವಾ ಸೋ ಕಾಲ್ಡ್ ಸೇಮ್ ಪೀಪಲ್ ನಾವು ಜಡ್ಜ್ ಮಾಡಕ್ಕೂ ಆಗಲ್ಲ, ಮಾಡ್ಲೂಬಾರ್ದು ಅನ್ಸುತ್ತೆ. ಆ ಲೆವೆಲ್ಗೆ ಅವ್ರಿಗೆ ಏನೋ ಒಂದು ಪಾಪ ಡಿಪ್ರೆಷನ್ ಲೆವೆಲ್ಗೆ ಹೋಗಿರುತ್ತೆ ಅನ್ಸುತ್ತೆ. ಸೊ ಐ ಕೆನಾಟ್ ಕಮೆಂಟ್ ಆನ್ ಇಟ್. ಬಟ್ ನಾನು ಈವನ್ ಒಂದು ಸುಶಾಂತ್ ಸೂಸೈಡ್ ಅದನ್ನೇ ಹೇಳಿದೆ. ಮೈ ಟ್ವೀಟ್ ವಾಸ್, ಮತ್ತೆ ಒಂದು ಸೂಸೈಡ್ ಆಗೋ ಲೆವೆಲ್ ನಾವು ಯಾರನ್ನೂ ತಳ್ಳಬಾರ್ದು ಅಂತ. ನಾವು ತಾನೇ ಮಾಡಿರೋದು. ಐ ಮೀನ್ ಬೈ ಅವರ್ ಬಿಹೇವಿಯರ್, ದಿ ಸೋ ಕಾಲ್ಡ್ ಸೊಸೈಟಿ, ದ ಕೋ-ಸ್ಟಾರ್ಸ್, ದ ಗ್ರಾರಿಟರ್ಸ್, ವಾಟ್ ಎವರ್, ಯಾರನ್ನೂ ಆ ಲೆವೆಲ್ ನಾವು ಪುಷ್ ಮಾಡಿದೀವಿ ನಮ್ಮ ಬಿಹೇವಿಯರ್ ಅಲ್ಲಿ. ಹಾಗಾಗಿ ಅದರಿಂದ ದೂರ ಆಗ್ಬೇಕು ನಮ್ಮ ಕಡೆಯಿಂದ. To all the depressed souls, my only thing is please involve yourself in some activity. ಏನ್ ಬೇಕಾದ್ರೆ ಇರ್ಬೋದು. ನೀವು ಮನೇಲಿ ಆಯನ್ ಮಾಡಿ, ಮನೆ ಗೂಡ್ಸಿ, ಏನೋ ಒಂದು ಕೆಲಸ ಮಾಡ್ರಿ. ಕೀಪ್ yourself occupied physically, mentally. That is the best way. ಧನ್ಯವಾದಗಳು ಸರ್. ಲೈಕ್ ತುಂಬಾ ಉತ್ತಮವಾದಂತ ಒಂದ್ ಸಲಹೆ ಕೊಟ್ರಿ. ಅಂದ್ರೆ ನಿಜ ಅದು. ಅಂದ್ರೆ ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡು ನಾವು ಬ್ಯುಸಿ ಇದ್ರೆ ಯಾವುದೇ ರೀತಿ ಒಂದು ಖಿನ್ನತೆನ ನಾವು ಖಂಡಿತವಾಗಿ ಎದುರಿಸಬಹುದು ಅಂತ. ಥ್ಯಾಂಕ್ ಯು. ನಿಮಗೆ ಮುಂದಿನ ಪ್ರಶ್ನೆ ಅನಿರುದ್ಧ್ ವಾಸುದೇವ್ ಅವರಿಂದ, ಡಾಂಕಾಸ್ಟರ್ ಇದ್ದಾರೆ ಅವರು. ಅನಿರುದ್ಧ್ ವಾಸುದೇವ್. ಹಾಯ್ ಅನಿರುದ್ಧ್. ಹಾಯ್ ರಮೇಶ್ ಸರ್. ನಾನು ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಾನು ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಯುವರ್ಸ್. ನಾನು ಅಮೆರಿಕಾ ಸುಮಾರು ಸಲ ನೋಡ್ಬಿಟ್ಟಿದೀನಿ. ಮತ್ತೆ ನಮ್ಮ ತಾಯಿ ಕೂಡ ನಿಮ್ಗೆ ವೆರಿ ವೆರಿ ಬಿಗ್ ಫ್ಯಾನ್. ಸೊ
And I had only small question. ಅದೇನು ಅಂದ್ರೆ ವಾಟ್ ಈಸ್ ದ ಬೆಸ್ಟ್ ಅಡ್ವೈಸ್ ಯು ವುಡ್ ಲೈಕ್ ಟು ಗಿವ್ ಅ 25-year-old ಆನ್ ಟೇಕಿಂಗ್ ರಿಸ್ಕ್ಸ್? ಮತ್ತೆ ಇನ್ನೊಂದು ಫಾಲೋ ಅಪ್ ಕ್ವಶನ್ ಇದೆ. ನೀವು ನಿಮ್ಮ 20s ಅಲ್ಲಿ ಯಾವ ತರ ರಿಸ್ಕ್ ತಗೊಂಡ್ರಿ ವಿಚ್ ಲೇಟರ್ ಹೆಲ್ಪ್ ಯು ಇನ್ ಲೈಫ್? ಸೊ ಐ ಡೋಂಟ್ ನೋ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನಾನು ಹೇಳ್ತಿರೋದು, ನನಗೆ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ನಾನು ಏನ್ ಮಾಡಿದ್ರು ಇಲ್ಲಿವರೆಗೂ, ಬಿಕಾಸ್ ನಾನು ಸುಮ್ಮನೆ ಫಾಲೋಯಿಂಗ್ ಮೈ ಹಾರ್ಟ್. ಸೊ ಮೈ ಓನ್ಲಿ ಅಡ್ವೈಸ್ ಇಸ್ ಯು ಜಸ್ಟ್ ಫಾಲೋ ಯುವರ್ ಹಾರ್ಟ್. ಅಂದ್ರೆ ನಿಮ್ಮ ಹಾರ್ಟ್ ಅಂದ್ರೆ ಫರ್ಗೆಟ್ ಆಲ್ ಆಫ್ ದಿ ರಾಷನಲ್ ಥಿಂಗ್ಸ್ ಎಲ್ಲ ಬಿಟ್ಬಿಡಿ. ಇನ್ಸ್ಟಿಂಕ್ಟಿವ್ಲಿ ನಿಮ್ಮ ಒಳಗೆ ಒಂದ್ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದ್ರ ಹಿಂದೆ ಹೋದ್ರೆ ಅದು ರಿಸ್ಕೇ ಅಲ್ಲ ರೀ, 100% ರಿಸ್ಕೇ ಅಲ್ಲ. ಯುವರ್ ಹಾರ್ಟ್ ಇಸ್ ಟೆಲಿಂಗ್ ದ ರೈಟ್ ಥಿಂಗ್. ವೆನೆವರ್ ಯು ಆರ್ ಕನ್ಫ್ಯೂಸ್, ವೆನೆವರ್ ದಿಸ್ ಈ ಬಿಸ್ನೆಸ್ ಮಾಡ್ಲಾಬೇಡ ಏನೋ ಒಂದು ಗೊಂದಲ ಇದ್ದಾಗ ಕರೆಕ್ಟ್ ಆಗಿ ಗೊತ್ತಾಗೋದು ನೋಡ್ಕೊಳುತ್ತದೆ. ಅದು ಕಾನ್ಫಿಡೆನ್ಸ್ ಇಲ್ಲಾಂದ್ರೆ ಅದು ಹೇಳುತ್ತೆ ನಿಮ್ಗೆ, ಯು ಇಡಿಯಟ್, ಯು ಆರ್ ಡೂಯಿಂಗ್ ಸ್ಟುಪಿಡ್ ಥಿಂಗ್ ಅಂತ. ಬಟ್ ಇಫ್ ಯು ಆರ್ ಶೂರ್, ಇಫ್ ಇಟ್ ಇಸ್ ಯುವರ್ ಪ್ಯಾಷನ್, ಡೌಟ್ ಬರೋದೇ ಇಲ್ಲ ನಿಮ್ಗೆ. ಯು ವಿಲ್ ಬಿ ಗೋಯಿಂಗ್ ಲೈಕ್ ದ್ಯಾಟ್. ನಾನು ಸಿನಿಮಾಗೆ ಬಂದಾಗ ನನಗೆ ಡೌಟೇ ಇಲ್ಲ ರೀ, ನನಗೆ ಎಲ್ಲಾಗುತ್ತೆ. ನನಗೆ ಸರ್ ನಮ್ಮಲ್ಲಿ 250 ರೂಪಾಯಿ ಸರ್ ಸಂಬಳ ಫಸ್ಟ್ ಪಿಕ್ಚರ್ಗೆ, ಆಮೇಲೆ 1200 ಸರ್, ಆಮೇಲೆ 10, ಆಮೇಲೆ 35, 1 ಲಕ್ಷ ಬಂದಿದ್ದು ಅನುರಾಗ ಸಂಗಮಗೆ. ಸೊ ದಟ್ ಇಸ್ ನಾಟ್ ದ ಪಾಯಿಂಟ್, ಬಟ್ you're going because very clearly your heart will tell you go ahead ಅಂತ. ಹಾಗಾಗಿ ರಿಸ್ಕ್ ಅನ್ಸೋದು when it is not your passion you're doing it. ನೀವು ಪ್ಯಾಷನ್ ಇಂದ ಹೋಗಿ ಖಂಡಿತವಾಗಿ ನಂಬುವಂತ ಕೆಲಸ ಬಂದ್ರೆ ರಿಸ್ಕೇ ಅಲ್ಲ, ಇಟ್ಸ್ ಅ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮೈ ಓನ್ಲಿ ಅಡ್ವೈಸ್, ಪ್ಲೀಸ್ 2 ಥಿಂಗ್ಸ್. ಹೆಲ್ತ್ ವಿಷಯದಲ್ಲಿ ಅಂದ್ರೆ ಕೈ ಕಾಲು ಮುರ್ಕೊಳ್ಳೋದು ಈ ತರ ಏನು, ಆರೋಗ್ಯದ ವಿಷಯದಲ್ಲಿ ದಯವಿಟ್ಟು ಬಿ ಕೇರ್ಫುಲ್. ಆ ತರ ರಿಸ್ಕ್ ವೆರಿ ಡಿಫಿಕಲ್ಟ್, ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ ಬಾಡಿನೇ ಅದನ್ನ ನೋಡಬೇಕು. ಬಿ ಕೇರ್ಫುಲ್ ವಿತ್ ಹೆಲ್ತ್ ಪಾರ್ಟ್ ಆಫ್ ಇಟ್. ಸೆಕೆಂಡ್, ಫೈನಾನ್ಷಿಯಲ್ ರಿಸ್ಕ್ ನ ಒಂದು ಲೆವೆಲ್ ಮೇಲೆ ಪ್ಲೀಸ್ ಥಿಂಕ್ ಬಿಫೋರ್ ಯು ಲೀವ್. ಈಗ ನನ್ ಬಹಳ ಒಳ್ಳೆ ಐಡಿಯಾಸ್ ಇರೋ ಯಂಗ್ಸ್ಟರ್ಸ್ ಒಂದು ರಾಂಗ್ ಫೈನಾನ್ಷಿಯಲ್ ಪ್ಲಾನ್ ಇಂದ, ಒಂದು ರಾಂಗ್ ಬಿಸ್ನೆಸ್ ಪ್ಲಾನ್ ಇಲ್ಲದೆ ಇರೋದ್ರಿಂದ ಕೆಳಗೆ ಬಿದ್ದು ನೋಡಿದೀನಿ. ಈ ತರ ಒಂದು ಕೊರೋನಾ ಟೈಮಲ್ಲಿ ಅದಲ್ಲ, ಆದ್ರೆ ಬೇರೆ ವಿಷಯ. ಇಟ್ ಇಸ್ ಬಿಯಾಂಡ್ ಅಸ್. ನಾರ್ಮಲ್ ಟೈಮ್ ಅಲ್ಲಿ ನಾನು ಹೇಳ್ತಾ ಇರೋದು, ಲೆಟ್ ದ ಬಿಸ್ನೆಸ್ ಪ್ಲಾನ್ ಆಫ್ ಫೈನಾನ್ಸಸ್ ಇನ್ಪುಟ್ ವರ್ಸ್ ಔಟ್ಪುಟ್ ಕ್ಲಿಯರ್ ಆಗಿರ್ಲಿ ಅಷ್ಟೇ. ಅಂಡ್ ದ ಸೆಕೆಂಡ್ ಪಾರ್ಟ್ ಆಫ್ ಯರ್ ಕ್ವೆಶನ್, ಏನ್ ಹೇಳ್ತೀರಿ ನೀವು? ವಾಟ್ ಈಸ್ ಯುವರ್ ನೀವ್ ಏನೇನ್ ರಿಸ್ಕ್ಸ್ ತಗೊಂಡ್ರಿ 20s ಅಲ್ಲಿ ವಿಚ್ ಹೆಲ್ಪ್ ಯು ಇನ್ ಲೈಫ್? ನಂದೇನು ದೊಡ್ಡ ರಿಸ್ಕ್ ಅಂತಿಲ್ಲ. ನಂದು ಸಿನಿಮಾ, ಸೊ ಐ ಕೇಮ್ ಇನ್. ಬಟ್ ರಿಸ್ಕ್ ಏನು ಅಂದ್ರೆ, ಒಂದು ಇಂಜಿನಿಯರಿಂಗ್ ಬಹಳ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ದಿತ್ತು, ನನ್ನ ಮಾರ್ಕ್ಸ್ ತುಂಬಾ ಚೆನ್ನಾಗಿತ್ತು, ನನಗೆ ಯಾವುದೇ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿರೋದು, ಬಹಳ ಒಳ್ಳೆ ಸಂಬಳ ಸಿಕ್ಕಿರೋದು, ಈ ತರ 250 ವರ್ಕ್ ಮಾಡಬೇಕಾಗಿಲ್ಲ. ಬಟ್ ಅದನ್ನೆಲ್ಲ ಬಿಟ್ಟು ಸಿನಿಮಾಗೆ ಬಂದೆ. ನಂಬರ್ 1 ಇಲ್ಲಿಂದ ಚೆನ್ನೈಗೆ ಹೋದೆ. ಎಲ್ಲವನ್ನು ಬಿಟ್ಟು ನನ್ನ ಬೇಸ್ ಇದೆಯಲ್ಲ ಇಲ್ಲಿ, ಅಲ್ಲಿ ಯಾವ ಫಿಲ್ಮ್ ಹಿಟ್ ಆಯ್ತು ಅಂತ ಏನು ಗೊತ್ತಿದೆ. ನಾನು ನ್ಯೂಲಿ ಮ್ಯಾರಿಡ್ ವೈಫ್, ವಿ ಶಿಫ್ಟೆಡ್ ಟು ಚೆನ್ನೈ. ದಟ್ ವಾಸ್ ಅ ಹ್ಯೂಜ್ ರಿಸ್ಕ್. ಅಲ್ಲಿ ಏನ್ ಮಿಸ್ ಆಗಿರೋ ತಪ್ಪಾಗ್ತಿತ್ತು, ಬಟ್ ದಟ್ ಪೇಡ್ ಆಫ್. ಒಂದು 6 ವರ್ಷ ಚೆನ್ನೈಲಿದ್ದು 45 ಚಿತ್ರಗಳು ಮಾಡುವಂತ ಅವಕಾಶ ಸಿಕ್ತು ನಾಯಕನಾಗಿ. ಮತ್ತೆ ಚೆನ್ನೈಯಲ್ಲಿ ಸತಿ ಲೀಲಾವತಿ, ಡೂ ಇಟ್ ಅಂತ ಅದ್ಭುತವಾದ ಚಿತ್ರಗಳು ಮಾಡ್ತಾ ಇದ್ದೀನಿ. ಅಲ್ಲಿ ಈಗ ಅನುರಾಗ ಸಂಗಮ ಇಲ್ಲಿ ಹಿಟ್ ಆಗೋಯ್ತು. ಆಗ ನಾನು ಮನೆಯಲ್ಲಿದೆ, ಅಪ್ಪ ಅಮ್ಮ ಇಲ್ಲಿದ್ದಾರೆ, ಅದು ಏನ್ ಚೆನ್ನೈಲಿ ಇರೋದು, ಇಲ್ಲಿ ಬಂದ್ಬಿಟ್ಟೆ. ಅದ್ರ ಅನದರ್ ರಿಸ್ಕ್. ಇಲ್ಲಿ ಬೈ ಚಾನ್ಸ್ ಮಿಸ್ ಆಗಿತ್ತು ಅಂದ್ರೆ ಅದು ಜಸ್ಟ್ ವೇಟ್ ಫಾರ್ ರಮೇಶ್ ಸರ್ ಟು ಕಮ್ ಬ್ಯಾಕ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಮಧ್ಯದಲ್ಲಿ ಚೂರ್ ಬ್ರೇಕ್ ಆಯ್ತು. ಐ ಥಿಂಕ್ ವಿಲ್ ವೇಟ್ ಫಾರ್ ಹಿಮ್. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. His connection got dropped, so he's going to join back.
Sound background. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ರಮೇಶ್ ಅವ್ರು ಬಂದಿದ್ದಾರೆ. ಐ ಥಿಂಕ್ ವಿಲ್ ಸೂನ್ ಗೆಟ್ ಇನ್. ಓಕೆ. Can you hear me? Hello. ಹಾ ಕೇಳಿಸ್ತಾ ಇದೆ ರಮೇಶ್ ಸರ್. ವಿನಯ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ. ಹಲೋ. ಎಸ್ ಸರ್, ಇವಾಗ ಕೇಳಿಸ್ತಾ ಇದೆ. ಕಾಣಿಸ್ತಾ ಇದೆ. ಪರ್ಫೆಕ್ಟ್. I think Wi-Fi ಒಟ್ಟಾಯ್ತು ಅನ್ಸುತ್ತೆ. I'm on 4G now. ಕೇಳಿಸ್ತಾ ಇದೆಯಾ? ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. I'm on? Yeah, you're on, sir. So sorry. ಅದೇನೋ ಇಂಟರ್ನೆಟ್ ಹೊಟ್ಟೋಯ್ತು, ಮೊಬೈಲ್ ಕೈಲಿ ಇಟ್ಕೊಂಡಿದೀನಿ ಈಗ. ಲೆಟ್ಸ್ ಸಿ ಹೌ ದಿಸ್ ವರ್ಕ್ಸ್. ಇದು ವರ್ಕ್ ಆಗುತ್ತೆ ನೋಡಿ. ಇದು ಹಿಂಗಿರ್ಬೇಕಾ? ಓಕೆನಾ? ಎಲ್ಲ ಸರಿ ಇದೆ. ಲ್ಯಾಂಡ್ಸ್ಕೇಪ್ ಎನಿವೇಸ್ ಫೈನ್. ಯಾ ಶೂರ್ ಸರ್, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡ್ಬೋದು. ಬಿಟ್ರೆ ಒಳ್ಳೇದು. ವಿನಯ್ ಸರ್, ಲ್ಯಾಂಡ್ಸ್ಕೇಪ್ ಮೋಡಲ್ ಇಟ್ರೆ ಒಳ್ಳೇದು. ಹಲೋ. ಅವ್ರಿಗೆ ಕೇಳ್ತಾ ಇಲ್ಲ ಅನ್ಸುತ್ತೆ ಗಣ. ಒಂದ್ ನಿಮಿಷ, ಒಬ್ರೇ ಮಾತಾಡೋಣ. ಎಸ್ ಸರ್, ಲ್ಯಾಂಡ್ಸ್ಕೇಪ್ ಮೋಡಲ್ ಇಟ್ರೆ ಒಳ್ಳೆಯದು. ಮತ್ತೆ ಹೊರಟೋಯ್ತಾ? ಅಲ್ಲೇ ಹೋಗು ನಡಿ ನೋಡು. ಅದ್ರಾಗ ಬರ್ತೈತಿಲ್ಲ ಯಾವ ಇದು. ಅದೇ ಲಿಂಕ್ ಕಳಿಸಿದ್ರೆ ಉಳ್ದವ್ರು ಮ್ಯೂಟ್ ಮಾಡಿ ಪ್ಲೀಸ್. ಎಲ್ಲ ಬ್ಯಾಕ್ ಗ್ರೌಂಡ್ ಡೈಲಾಗ್ಸ್ ಕೇಳ್ತಾ ಇದೆ ಪ್ಲೀಸ್. ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ವಿಲ್ ಕಂಟಿನ್ಯೂ. ವಿಡಿಯೋ ಇಸ್ ಓಕೆ? ಎಸ್ ಸರ್. ಎಸ್ ಪ್ಲೀಸ್ ಕಂಟಿನ್ಯೂ. ಎಸ್ ಓಕೆ ಸರ್, ನಾವು ಮುಂದಿನ ಪ್ರಶ್ನೆ. ಸಾರಿ. ಹಲೋ, ಅಗೇನ್ ಹೊರಟೋಯ್ತು. ರವಿ ಮ್ಯೂಟ್ ಅಲ್ಲಿ ಹೋಗಿ ದಯವಿಟ್ಟು. ಅನಿರೋಧ್, ಐ ಥಿಂಕ್ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಈಗ ಹೋಗೋಣ. ಮುಂದಿನ ಪ್ರಶ್ನೆ ವೀರೇಂದ್ರ ಕೊಲ್ಹಾರ್ ಅವರಿಂದ. ವೀರೇಂದ್ರ. Thank you. Namaskar, Arvind. First and foremost, thanks to all the organizers as well for giving such an opportunity to talk to you, which is being set as a platform. I would not like to ask anything more because I've heard all the things which has been covered already by Ravi B. The only thing which I would like to know is you have been already an inspiration, a motivation speaker, and also recently for even COVID, you're spreading the positivity as well. With all this, what do you feel as a person with all your experience, where we can still catch up and we could bring the current situation and curb the current problems which we are undergoing throughout actually? And apart from that, what is your things which you would like to guide in this situation for the youngsters or the upcoming artists?
Other two things, if you're referring only to COVID, the only thing is ನಾವು social distancing ಅಂತೆಲ್ಲ ಹೇಳ್ತಾ ಇದೀವಿ. I think more than anything else, social responsibility ಅಂತ ಒಂದು ವರ್ಡ್ ಶುರು ಮಾಡಿದ್ದಾರೆ. I think that is the most important thing. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಚಿಕನ್ ಪಾಕ್ಸ್ ಬರೋದು, ನಮ್ಗೆಲ್ಲ ಚಿಕನ್ ಪಾಕ್ಸ್ ಬಂದ್ರೆ ಮನೆ ಎದುರುಗಡೆ ಈ ಬೇವಿನ ಸೊಪ್ಪು ಹಾಕೋರು. ನಿಮ್ಗೂ ಅಭ್ಯಾಸ ಆಗಿರ್ಬೋದು. ಕರ್ನಾಟಕದಲ್ಲಿ ಇದ್ದಾಗ ಒಂದು ಬೇವಿನ ಸೊಪ್ಪು ಹೊರಗಡೆ ಕಟ್ ಹಾಕಿರೋರು. ಏನ್ ಅರ್ಥ ಏನು ಅಂದ್ರೆ, ಇವ್ ನಮ್ಮ ಮಗುಗೂ ಚಿಕನ್ ಪಾಕ್ಸ್ ಬಂದಿದ್ದ, ದಯವಿಟ್ಟು ಯಾರು ಮನೆ ಒಳಗೆ ಬರಬೇಡಿ, ಒಂದ್ 2 ವಾರ ಅಂದ್ರೆ ಸರಿ ಆಗುತ್ತೆ ಮಗು, ಆಮೇಲೆ ಒಳಗ್ ಬನ್ನಿ ಅನ್ನೋ ಸಿಗ್ನಲ್ ಅಷ್ಟೇ. ಅದು ನಮ್ಮಲ್ಲೇ ರೆಸ್ಪಾನ್ಸಿಬಿಲಿಟಿ ಇರ್ತಾ ಇತ್ತು. ಸೊ ನಮ್ಮ ಮನೇಲಿ ಯಾರಿಗಾರು ಚಿಕನ್ ಪಾಕ್ಸ್ ಯಾರು ಹೊರ ಹೋಗ್ತಿರ್ಲಿಲ್ಲ. ಇಟ್ ವಾಸ್ ದ ನಾರ್ಮ್. ಆತರ ಕೊರೋನಾ ಬಂದಾಗ ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದ್ರೆ, ಆ ಬೇಸಿಕ್ ಆಗಿ ನಾ ಈ ಸೋಂಕನ್ನ ಹರಡಿಸಬಾರ್ದು, ನಾವು ಹರಡಬಾರ್ದು ಅಂತ ಒಂದು ನಾರ್ಮಲ್ ರೆಸ್ಪಾನ್ಸ್ ಬರಬೇಕು ಅಂತ ಆಸೆ ಪಡ್ತಾ ಇದೀನಿ. ಅದನ್ನ ಹೇಳ್ತಾ ಇದೀನಿ. ಸೊ ಇಟ್ಸ್ ಅ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಗವರ್ಮೆಂಟ್ ನಾನು ನಂಬ್ಕೊಂಡಿದ್ರೆ ಪಾಪ ಅವರು ದೇ ಆರ್ ಓವರ್ವೆಲ್ಮ್ಡ್. ಆ ಮ್ಯಾನ್ ಪವರ್ ಇಲ್ವೇ ಇಲ್ಲ ಪಾಪ ಅವರಿಗೆ, ಒದಾಡ್ತಿದಾರೆ. ಹಾಸ್ಪಿಟಲ್ಸ್ ಆರ್ ಆಲ್ ಗೋಯಿಂಗ್ ಕ್ರೇಜಿ. ಹಾಗಾಗಿ ನಮ್ ಕಡೆಯಿಂದ ಈ ಪ್ರಾಬ್ಲಮ್ ಏನ್ ಮಾಡಕ್ಕಾಗುತ್ತೆ? ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವ್ ಇನ್ಫೆಕ್ಟ್ ಆಗಬಾರ್ದು, ಇನ್ನೊಬ್ರಿಗೆ ಇನ್ಫೆಕ್ಷನ್ ಹರಡಿಸಬಾರ್ದು ಅನ್ನೋದು ಕೋವಿಡ್ ಸಂಬಂಧಪಟ್ಟಂಗೆ. ಅದರ್ವೈಸ್ ಆಟಿಟ್ಯೂಡ್ ವೈಸ್ ಐ ಥಿಂಕ್ ಇಟ್ ಇಸ್ ಎವ್ರಿಥಿಂಗ್ ಇಸ್ ಯುವರ್ ವ್ಯೂ ಪಾಯಿಂಟ್ ಅಷ್ಟೇ ಲೈಫ್ ಅಲ್ಲಿ. ಅದ್ರ ಬಗ್ಗೆ ಮುಂಚೆ ಹೇಳಿದೆ, ಇಟ್ ಇಸ್ ವಾಟ್ ಯು ವ್ಯಾಲ್ಯೂ ಅಷ್ಟೇ. ಎಲ್ಲವೂ ಅಷ್ಟೇ. ದರ್ ಆರ್ ಪೀಪಲ್ who take lessons from this. ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗ್ ಆಗ್ತಿದೆ ಅಂತ ಆ ಪೋರ್ಷನ್ ಎಂಜಾಯ್ ಮಾಡ್ತಾ ಇದಾರೆ. ಈ ತರ ನಾನೇ ನಮ್ಮ ಮನೇಲಿ ಇಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡೇ ಮಾಡಿಲ್ಲ. ಈ ತರ ವಿಷಯಗಳು, ಲರ್ನಿಂಗ್, ಸ್ಯಾಟಿಸ್ಫೈಯಿಂಗ್ ಓನ್ ನ್ಯಾಚುರಲ್ ಕ್ಯೂರಿಯಾಸಿಟೀಸ್, ಅದ್ಭುತವಾಗಿ ಏನೇನೋ ನಡೀತಾ ಇದೆ. ಬಟ್ ಸ್ಟಿಲ್ ಆಫ್ ಕೋರ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ. ಎಲ್ರಿಗೂ ಅದೇ ಆಗಿರ್ಬೇಕು. 6 ತಿಂಗಳಿಂದ ಕೆಲಸನೇ ಮಾಡಿಲ್ಲ. ದಟ್ಸ್ ಬಿಕಮಿಂಗ್ ಎ ಬಿಗ್ ಪ್ರಾಬ್ಲಮ್. ಹಾಗಾಗಿ ಈ ನ್ಯೂ ನಾರ್ಮಲ್ ಗೆ ಹೊಂದ್ಕೊಂಡು ಈಗ ನನ್ ಸಿನಿಮಾ ಅಂದ್ರೆ ಐ ಜಸ್ಟ್ ಹ್ಯಾವ್ ಟು ಅಡಾಪ್ಟ್ ಅಷ್ಟೇ. ಅದು OTT ಪ್ಲಾಟ್ಫಾರ್ಮ್ ಮಾಡ್ಬೇಕು, ಐ ಆಮ್ ರೆಡಿ. ಇನ್ನೊಂದು ಯಾವ್ದೋ ಒಂದು ರೀತಿಯಲ್ಲಿ ನಮ್ ತರ ಕಂಟೆಂಟ್ ಕ್ರಿಯೇಟರ್ಸ್ ಇನ್ನೊಂದು ರೀತಿಯಲ್ಲಿ ಮಾಡ್ಬೇಕು ಅದನ್ನ ಅಂತ ಬರುತ್ತೆ. ಆತರ ನಿಮ್ಮ ಲೈಫ್ ಅಲ್ಲಿ ದೇ ವಿಲ್ ಬಿ ಅನದರ್ ವೇ ಔಟ್ ಅನ್ಸುತ್ತೆ ನನಗೆ, ಫಾರ್ ವಾಟ್ ಎವರ್ ಯು ಆರ್ ಡೂಯಿಂಗ್, that you adapt to the new normal. That is the only thing. We just have to accept the reality and adapt as quickly as possible. That's the only way out, I think. Yeah. Thank you very much. Very nice of speaking to you. Thank you very much. ಅವರೇ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀವಿ. ಸೊ ಮುಂದಿನ ಪ್ರಶ್ನೆ ಲಕ್ಷ್ಮಿ ಲಿಂಗದಹಳ್ಳಿ, ಇವರು ದುಬೈಯಿಂದ ಜಾಯ್ನ್ ಆಗಿದ್ದಾರೆ ನಮಗೆ. ಲಕ್ಷ್ಮಿ ಅವರೇ ಪ್ರಶ್ನೆ ಕೇಳ್ಬೋದು. ನಮಸ್ಕಾರ ಅರವಿಂದ್ ಸರ್. Hello, how are you? ಗುಡ್ ಸರ್. ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. Thank you very much. ಬೆಂಗಳೂರಲ್ಲಿ ಇನ್ನು ಸ್ಕೇರ್ ಇದೆ, ಸೊ ಯು ಆಲ್ಸೋ ಬಿ ಕೇರ್ಫುಲ್, ಟೇಕ್ ಕೇರ್. Thank you. ಸೊ ನೀವು, ನನ್ನ ಪ್ರಶ್ನೆ ಬಂದು, ನೀವು ಮಹಾಶರಣ ಹಳಯ್ಯನಲ್ಲಿ ಬಸವಣ್ಣನ ಪಾತ್ರದಲ್ಲಿ ಪಾರ್ಟ್ ಮಾಡಿದೀರಾ. ವೆರಿ ನೈಸ್. ಸೊ ಈಗ ನನ್ನ ಪ್ರಶ್ನೆ ರಿಲೇಟಿಂಗ್ ಟು ದಾಟ್, ನಿಮ್ಗೆ ಬಸವಣ್ಣನವರ ಜೀವನ ಚರಿತ್ರೆ ಅಥವಾ ಬಸವಣ್ಣನವರ ತತ್ವಗಳು ನಿಮ್ಮ ವೈಯಕ್ತಿಕ ಜೀವನ ಮತ್ತೆ ನಿಮ್ ವೃತ್ತಿ ಜೀವನದಲ್ಲಿ ಯಾವ ರೀತಿ ನಿಮ್ಗೆ ಪ್ರಭಾವ ಬೀರಿದೆ? ಮತ್ ನಾನ್ ರೀಸೆಂಟ್ ಆಗಿ ಎಲ್ಲೋ ಕೇಳ್ಪಟ್ಟೆ, ನೀವು ಮಕ್ಕಳನ್ನ ಸೇರಿಸ್ಕೊಂಡು ಅನಾಕ್ಟ್ ಮಾಡಿಸ್ತಿದ್ದೀರಾ, ವಚನಗಳನ್ನು ಅನಾಕ್ಟ್ ಮಾಡಿಸ್ತಿದ್ದೀರಾ, ಒಂದ್ ರೀತಿ ಕಾರ್ಟೂನ್ ಟೈಪ್ ಅಲ್ಲಿ ಏನೋ ಹಂಗೆ ಅಂತ. ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ಆ ಬಸವಣ್ಣನ ಪಾತ್ರ ಮಾಡಿದ್ದು ನನಗೆ ಬಹಳ ಖುಷಿ ಕೊಡ್ತೀರಿ. ಅಂದ್ರೆ ನಮ್ಮ ಹತ್ರ ಅದ್ರ ಅವಕಾಶ ಸಿಗಲ್ಲ. ನಾವ್ ಹೋಗ್ತಾ ಇದ್ವಿ, ಕೈಯಲ್ಲಿ ಮೊಬೈಲ್ ಅಲ್ಲಿ ಹೋಗಿ ಮಾತಾಡ್ಕೊಳ್ತಿದ್ವಿ, ದಿಢೀರಂತ ಮೊಬೈಲ್ ಹೋಗಿ ಕೈಯಲ್ಲಿ ಒಂದು ಪಾರಿ ಒಳಗ್ ಬಂದ್ಬಿಡೋದು, ತಲೆಯಲ್ಲಿ ಕ್ಯಾಪ್ ಹಾಕೊಂಡು ಸ್ಟೇಲ್ ಆಗ್ತಾ ಇದ್ವಿ, ಕ್ಯಾಪ್ ಹೋಗಿ ಒಂದು ಕಿರೀಟ ಬಂದ್ಬಿಡೋದು, ಬೈಕಲ್ಲಿ ಸ್ಟೇಲ್ ಆಗಿ ಬೈಕ್ ಹೋಗಿ ಕುದುರೆ ಬಂದ್ಬಿಡೋದು. ಇಟ್ಸ್ ಒಳ್ಳೆ ಆಕ್ಟರ್ಸ್ ಲೈಫ್ ಅಲ್ಲಿ ಇದೆಲ್ಲ ಸಾಧ್ಯ. ಸೊ ಇಟ್ ಇಸ್ ಬ್ಯೂಟಿಫುಲ್. ಆ ಟೈಮಲ್ಲಿ ಆ ರೋಲ್ ಮಾಡಿದಾಗ ಅವ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದೆ ನಾನು. ಎಂತ ವ್ಯಕ್ತಿತ್ವ ರೀ ಅಂದ್ರೆ, ಆ ಶತಮಾನದಲ್ಲಿ 12ನೇ ಶತಮಾನದಲ್ಲೆಲ್ಲ ಈ ತರ ಒಂದು ಥಿಂಕಿಂಗ್ ಫ್ಯಾಬ್ಯುಲಸ್. ಈಗ ನಾವು ಮೋಟಿವೇಶನ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಮಾತಾಡ್ತೀವಲ್ಲ, ಅದನ್ನ ಆಗ್ಲೇ ಎಲ್ಲ ಹೇಳ್ಬಿಟ್ಟು ಹೋಗಿದಾರ್ರಿ. ಒಂದ್ ಕಡೆ ಹೇಳ್ತಾರೆ, ಅಲ್ಲಯ್ಯ ನೀನೇನೋ ಮಾಡ್ಬೇಕು ಅಂತಿದ್ದೆ ತಾನೆ, ಮಾಡೋ, ನಾಳೆ ಮಾಡೋದನ್ನ ಇವತ್ ಮಾಡಯ್ಯ, ಇವತ್ ಯಾಕೆ ಮಾಡ್ತೀವಿ, ಈಗ ಮಾಡಯ್ಯ ಅಂತಾರ ಅವರು. ಇಟ್ಸ್ ವಂಡರ್ಫುಲ್. Why do you procrastinate? Why do you postpone essential things? ನಿಮ್ಗೆ ಎಸೆನ್ಷಿಯಲ್ ಥಿಂಗ್ಸ್ ಸುಮ್ನೆ ಯಾಕೆ ಪೋಸ್ಟ್ಪೋನ್ ಮಾಡ್ತೀಯಾ ಅನ್ನಿಸ್ತು ತಾನೆ, ಐಡಿಯಾ ಬಂದು ತಾನೆ ಮಾಡು ಅಂತ ಹೇಳ್ತೀಯಲ್ಲ, ಅದು ಯಾವಾಗ ಹೇಳ್ಬಿಟ್ಟಿದಾರ ಅವರು. ಆತರ ಎಷ್ಟು ವಿಷಯಗಳು ನಾನ್ ಹೇಳ್ತಿಲ್ಲ, ನಿಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಹೇಳ್ತಾರಲ್ಲ 10 commandments, ಆ ತರ ಬಸವಣ್ಣ ಹೇಳಿದ್ರು 7 commandments. ಕಳಬೇಡ, ಕೊಲಬೇಡ, ಈ 7 ನಿಮ್ ಮಕ್ಳು ನೀವು ಹೇಳ್ಕೊಟ್ಬಿಡಿ, ಲೈಫ್ ಲಾಂಗ್ ಅವರು ತುಂಬಾ ನೆಮ್ಮದಿಯಿಂದ ಇರ್ತಾರೆ. ಅಷ್ಟೇ ಬೇಕಾಗಿರೋದು. ಆ 7 commandments ಲೆವೆಲ್ ಅದು ನನ್ನ ಪ್ರಕಾರ. ಹಾಗಾಗಿ ಬಸವಣ್ಣನಿಗೆ ಎಷ್ಟೊಂದು ವಚನ ಇಷ್ಟ ಆಗುತ್ತೆ. ನೀವು ಹೇಳ್ತಿರೋದು ಮಕ್ಕಳ ಜೊತೆ ಸೇರಿ ಅಂದ್ರೆ, ಅದು ಬಂದು ಒಂದು ಪ್ರೋಗ್ರಾಮ್ ಮಾಡಿದ್ರು ಬಸವ ಕಲ್ಯಾಣದಲ್ಲಿ. ಅಲ್ಲಿ ನಮ್ಗೆ ಬಸವಣ್ಣನ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಕ್ ಹೋದೆ. ಅದನ್ನ ನಾರ್ಮಲ್ ಆಗಿ ಮಾಡೋ ಬದಲು ನನ್ ಪ್ರಕಾರ ಮಕ್ಕಳಿಗೆಲ್ಲ ರೀಚ್ ಆಗ್ಬೇಕು, ಏನೇ ವಿಷಯ ನಮ್ ಈ ಯಂಗರ್ ಜನರೇಷನ್ ರೀಚ್ ಆಗ್ಬೇಕು ಅಂದ್ರೆ
ಆಲ್ರೆಡಿ ಅವ್ರಿಗೆ ಇಷ್ಟ ಆಗಿರುವಂತ ಮೋಡ್ಸ್ ಇದೆಯಲ್ಲ, ಅವ್ರಿಗೆ ಕಾರ್ಟೂನ್ ಅಂದ್ರೆ ಇಷ್ಟ, ಕರೆಕ್ಟ್. ಅವ್ರಿಗೆ ವಿಡಿಯೋ ಗೇಮ್ ಅಂದ್ರೆ ಇಷ್ಟ, ಅದರ ಮೂಲಕ ಇದನ್ನ ಹೇಳಿದ್ರೆ ಹೋಗಿ ತಲುಪುತ್ತೆ ಅಂತ. ಇಲ್ಲಾಂದ್ರೆ ದೇ ವಿಲ್ ನಾಟ್, ಅವ್ರು ರಿಯಾಕ್ಟ್ ಮಾಡಲ್ಲ ಅಂತ ನನ್ನ ಪ್ರಕಾರ. ಹಾಗಾಗಿ ಕಾರ್ಟೂನ್ ಮೂಲಕ ಅದನ್ನ ಟ್ರೈ ಮಾಡಿದೆ ಅಷ್ಟೇ. ಓಕೆ, ಅದ್ರದ್ದು ವಿಡಿಯೋ ಏನಾದ್ರು ಅವೈಲೇಬಲ್ ಇದೆನಾ ಸರ್ ನೋಡೋದಕ್ಕೆ? ಅದು ವಿಡಿಯೋ ಅಲ್ಲ, ಅದು ಪ್ಲಕಾರ್ಡ್ಸ್ ತರ. ಅಂದ್ರೆ ಈಗ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಇತರರ ಹಳಿಬೇಡ. ಇತರರ ಹಳಿಬೇಡ ಅಂದ್ರೆ ಇನ್ನೊಬ್ಬನ ಕಾಲು ಎಳಿಬೇಡ ಅಂತ. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ, ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ, ಒಂದು ಮ್ಯಾನುವಲ್ ಇದೆ, ಇನ್ನೊಬ್ಬ ಯಾವ್ದೋ ಮ್ಯಾನುವಲ್ ತೆಗಿತಾ ಇದ್ದಾನೆ, ಅದ್ರೊಳಗೆ ಅವ್ನು ಬೀಳ್ಲಿ ಅಂತ. ಸೊ ಆತರ ಒಂದು ಮಾಡರ್ನ್ ವರ್ಷನ್ ಆಫ್ ಇತರರ ಹಳಿಬೇಡ. ತನ್ನ ಬಣ್ಣಿಸಬೇಡ ಅಂದ್ರೆ ಒಂದು ಬಲೂನು ಒಬ್ಬ ಊದ್ತಾ ಇರ್ತಾನೆ, ಇನ್ನೊಬ್ಬ ಅದು ಪಂಚರ್ ಮಾಡ್ತಾ ಇರ್ತಾನೆ. ಈ ತರ ಇಟ್ ಜಸ್ಟ್ ಮಕ್ಳು ರೀಚ್ ಆಗುತ್ತೆ. ವೆರಿ ಗುಡ್ ಕಾನ್ಸೆಪ್ಟ್, ವೆರಿ ಗುಡ್ ಕಾನ್ಸೆಪ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಕ್ಚುಲಿ ನಾವು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ದುಬೈನಲ್ಲಿ ಬಸವ ಜಯಂತಿಗೆ ಕರ್ಸೋಣ ಅಂತ. ಬಟ್ ಎಸ್, ಅನ್ಫಾರ್ಚುನೇಟ್ಲಿ ಈ ಸಿಚುವೇಶನ್ ಗೆ ಆಗಿಲ್ಲ. ಹೋಪ್ಫುಲಿ ವಿ ವಿಲ್ ಹ್ಯಾವ್ ಯು ವೆರಿ ಸೂನ್ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಟು ಎವ್ರಿಬಡಿ ಇನ್ ದುಬೈ ಕನ್ನಡ ಸಂಘ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಶ್ಯೂರ್ಲಿ. ಧನ್ಯವಾದಗಳು ಲಕ್ಷ್ಮಿ ಅವರೇ. ಮುಂದಿನ ಪ್ರಶ್ನೆ ರಾಜೀವ್ ಮೇಟ್ರಿ ವೇಲ್ಸ್ ಇಂದ ಇವರು ಜಾಯ್ನ್ ಆಗಿದ್ದಾರೆ. ರಮೇಶ್ ಸರ್, ರಾಜೀವ್ ಮೇಟ್ರಿ. ಹಲೋ, ನಮಸ್ಕಾರ. ಕೇಳ್ತಿದ್ದೀರಾ ಸರ್? ಹಾ, ಕೇಳ್ತಾ ಇದೆ ರಾಜೀವ್. ನಮಸ್ಕಾರ ರಮೇಶ್ ಸರ್, ನಿಮ್ಮ ತುಂಬಾ ಅಭಿಮಾನಿ ನಾನು. ಬೆಳಗಾವಿಯಿಂದ, ಉತ್ತರ ಕರ್ನಾಟಕ. ನಾನು ಇಲ್ಲಿ ಸ್ವಲ್ಪ ಫ್ಯಾಮಿಲಿ ವರ್ಕ್ ಜೊತೆ ಹೊರಗಡೆ ಬಂದಿದ್ದೀನಿ ಸರ್, ದಯವಿಟ್ಟು ಕ್ಷಮಿಸಿ, ಮನೆಯಲ್ಲಿಲ್ಲ. ಸೊ ನಂದು ಚಿಕ್ಕವಾದ ಒಂದು ಪ್ರಶ್ನೆ ಅಂದ್ರೆ ಸರ್, ನಮ್ಮೆಲ್ಲರಿಗೂ ತಾವು ತಮ್ಮ ಜೀವನದಲ್ಲಿ ಮರೆಯಲಾಗದ 2 ಕ್ಷಣಗಳನ್ನು ಹಂಚಿಕೊಳ್ತೀರಾ. ಆ 2 ಕ್ಷಣ ಅಂತಂದ್ರೆ ಹೆಂಗ್ ಬೇಕಂತಂದ್ರೆ, ಒಂದು ನಿಮ್ಮ ವೈಯಕ್ತಿಕ ಜೀವನದ್ದು, ಇನ್ನೊಂದು ನಿಮ್ಮ ಸಿನಿಮಾ ಜೀವನದ್ದು. ಸೊ ಅದು ಒಂದು ಕ್ಷಣ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ನನಗೆ ಒಂದೊಂದ್ಸಲ ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ದಾಗ, ಹಾ ಸರ್, ಒಂದು ಐಡಿಯಾ ಬೇಕಾಗುತ್ತೆ. ಈಗ ಒಂದು ಕ್ಲೈಮ್ಯಾಕ್ಸ್ ವರೆಗೂ ಬಂದ್ಬಿಟ್ಟಿರ್ತೀವಿ ಒಂದು ಪಿಕ್ಚರ್ಗೆ. ಈ ಫಿಲ್ಮ್ ನ ಕ್ಲೈಮ್ಯಾಕ್ಸ್ ಏನು ಅಂತ ಹುಡುಕ್ತಾ ಇರ್ತೀನಿ. ಆಗ ಕ್ಲೈಮ್ಯಾಕ್ಸ್ ಸಿಗುತ್ತಲ್ಲ, ದಟ್ ಇಸ್ ದ ಪಾಯಿಂಟ್. ಆ ಮೊಮೆಂಟ್ಸ್ ಆ ಕ್ರಿಯೇಟಿವ್ ಮ್ಯಾನ್ಗೆ ಆ ಐಡಿಯಾಸ್ ಎಲ್ಲ ಸಿಕ್ಕಿದಾಗ ಪ್ರತಿಯೊಂದು ಐಡಿಯಾನು ಬಹಳ ಖುಷಿ ಕೊಡುತ್ತೆ. ದೋಸ್ ಆರ್ ದಿ ಮೊಮೆಂಟ್ಸ್ ಅಷ್ಟೇ. ಪ್ರತ್ಯೇಕವಾಗಿ ಒಂದೇ ಒಂದು ಕ್ಷಣ ಅಂತ ಹೇಳೋದು ಕಷ್ಟ ಆಗುತ್ತೆ. ಹೌದು ಹೌದು, ತುಂಬಾ ಕಷ್ಟ. ಈಗ ನಮ್ಮ ಮಗಳು ಸರ್, ನೀವು 2011-12 ಬಂದಾಗ ನೀವು ಬೋಲ್ಟನ್ ಅಲ್ಲಿ ಇದ್ದಾಗ ಇವ್ರ ಜೊತೆ ತುಂಬಾ ಆಟ ಆಡಿದ್ರಿ. ನಿಮ್ ಜೊತೆ ವಾಕ್ ಮಾಡಿದ್ವಿ ನಾವು ಸ್ಟ್ರೀಟ್ ಅಲ್ಲಿ. ಆಮೇಲೆ ಚಿಕ್ಕ ಮಗಳು, ನಮ್ಮ ಹೆಂಡತಿ ಎಲ್ಲ ಇದ್ದಾರೆ. ತುಂಬಾ ಧನ್ಯವಾದಗಳು ನಿಮ್ಮನ್ನ ನೋಡಿ. ಅವಳ ಹೆಸರೇನು? ಅನನ್ಯ ಅಂತ ಹೇಳಿ. ನನ್ನ ಹತ್ರ ಅವಳ ಜೊತೆ ನಿಮ್ಮ ಫೋಟೋಗಳು ಇದಾವೆ, ಶೇರ್ ಮಾಡ್ತೀನಿ ಆಮೇಲೆ. ಹಾಯ್ ಅನನ್ಯ, ಮಾತಾಡ್ಸಿ. ಹಲೋ. ನಮಸ್ಕಾರ. ಎಂಜಾಯ್ ಯುವರ್ ಸೆಲ್ಫ್, ಹ್ಯಾವ್ ಫನ್. ಧನ್ಯವಾದಗಳು ರಾಜೀವ್ ಅವರೇ. ರಮೇಶ್ ಸರ್. ಥ್ಯಾಂಕ್ ಯು ರಮೇಶ್ ಸರ್, ಈಗ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಪ್ರತಿ ಸರ್ತಿ ನೀವು ಹೇಳ್ತಾ ಇರೋದು, ಈ ಒಂದು ಕ್ಷಣನ ನಾನು ಹ್ಯಾಂಡ್ ಪಿಕ್ ಮಾಡಕ್ ಆಗೋದಿಲ್ಲ, ಅಥವಾ ಜೀವನದಲ್ಲಿ ಒಂದು ಉತ್ಸಾಹ ಇರ್ಬೇಕು ಅಂತ. ನಿಮ್ ಮಾತಲ್ಲೇ ಅದು ಗೊತ್ತಾಗ್ತಾ ಇದೆ. ಎವ್ರಿ ಸಿಂಗಲ್ ಮೂಮೆಂಟ್ ನೀವು ಎಂಜಾಯ್ ಮಾಡ್ತೀರಿ, ಅದು ಬಂದಿದ್ರಿ ಅಂತ ಗೊತ್ತಾಗ್ತಾ ಇದೆ ಅದ್ರಲ್ಲೇನೆ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಅದೇ ಮಜಾ ಸರ್. ಅಂದ್ರೆ ಇಟ್ಸ್ ಸೋ ಮಚ್ ಫನ್. ಅಂದ್ರೆ ಪರ್ಟಿಕ್ಯುಲರ್ಲಿ ಕ್ರಿಯೇಟಿವ್ ಇದೆಲ್ಲಂತೂ ಒಂದು ಪಾಯಿಂಟ್ ಬಂದ್ಬಿಡ್ತೀವಿ, ನೆಕ್ಸ್ಟ್ ಐಡಿಯಾನೇ ಬರಲ್ಲ, ಡೆಡ್ ಎಂಡ್ ಬಂದ್ಬಿಡ್ತೀವಿ. ದಿಢೀರಂತ ಬೆಳಗ್ಗೆ ಎದ್ದಾಗ ಐಡಿಯಾ ಬಂದ್ಬಿಡುತ್ತೆ ತಲೆಯಲ್ಲಿ, ಗೊತ್ತಿಲ್ಲ ನಮ್ಗೆ. ಸೊ ಇಡೀ ಪ್ರಾಬ್ಲಮ್ ಸ್ಕ್ರಿಪ್ಟ್ ಇಸ್ ರೆಡಿ, ಅಥವಾ ನಾಳೆ ಶೂಟ್ ಮಾಡ್ಬೇಕು, ಒಂದು ಕರೆಕ್ಟ್ ಡೈಲಾಗ್ ಸಿಕ್ಕಿರಲ್ಲ, ಅದು ಎದ್ದಾಗ ಬಂದ್ಬಿಟ್ಟಿರುತ್ತೆ ಡೈಲಾಗು. ದಟ್ ಇಸ್ ದ ಬ್ಯೂಟಿ. ಅಥವಾ ಆಕ್ಟಿಂಗ್ ಮಾಡ್ಬೇಕಾದ್ರೆ ಇದನ್ನ ಹೆಂಗ್ ಮಾಡೋದು, ಈ ಇಮೋಷನ್ ಇದನ್ನ ಹೆಂಗ್ ರಿಯಾಕ್ಟ್ ಮಾಡೋದು, ಒಳಗಿನೇನು ಬರುತ್ತೆ ಆ ಕ್ಷಣಕ್ಕೆ. ದಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಲೈಫ್. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ಮುಂದಿನ ಪ್ರಶ್ನೆ ಡಾಕ್ಟರ್ ಕೇಶವ್ ಕುಲಕರ್ಣಿ, ಇವರು ಬರ್ಮಿಂಗ್ಹ್ಯಾಮ್ ಇಂದ ಕನೆಕ್ಟ್ ಆಗಿದ್ದಾರೆ. ಡಾಕ್ಟರ್ ಕೇಶವ್. ಓಕೆ, ಕನ್ನಡದ ಸುಸಂಸ್ಕೃತ ಮತ್ತು ಸುಶಿಕ್ಷಿತ ಸಾಹಿತ್ಯಾಭಿರುಚಿ ಇರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಮೇಶ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ. ಪ್ರಶ್ನೆಗೆ ಮೊದಲು ಒಂದು ಚಿಕ್ಕ ಪೀಠಿಕೆ ಹಾಕ್ತೇನೆ. ಕನ್ನಡ ಸಾಹಿತ್ಯ ಸಣ್ಣ ಕಥೆಗಳ ಭಂಡಾರ, ಕಾದಂಬರಿಗಳ ಕಾರ್ಯಾಗಾರ,
ಮಾಸ್ತಿ ಕುವೆಂಪು ಅವರಿಂದ ಹಿಡಿದು ಗಿರೀಶ್ ಹತ್ವಾರ್, ವಸುಧೇಂದ್ರ ಅವರೆಗೆ ಕನ್ನಡದಲ್ಲಿ ಸಾವಿರಾರು ಅನನ್ಯವಾದ ಕಥೆಗಳಿವೆ, ಕಾದಂಬರಿಗಳಿವೆ. ಈಗ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಇರುವಾಗ ಕನ್ನಡ ಚಲನಚಿತ್ರ ಲೋಕ ಈ ಕಥೆಗಳನ್ನ ಪಟ್ಟಣ ಮತ್ತು ನಗರಗಳ ಕಥೆಗಳಾಗಿ ವೆಬ್ ಸೀರೀಸ್ ಮಾಡಿ ಬಿಡುವುದು ಕಷ್ಟದ ಕೆಲಸ ಏನಲ್ಲ. ಕನ್ನಡದಲ್ಲಿ ಪ್ರತಿಭೆಗಳಿಗಂತೂ ಏನು ಕೊರತೆನೇ ಇಲ್ಲ ಅನ್ಸುತ್ತೆ. ಆದರೆ ಕನ್ನಡದ ಚಿತ್ರರಂಗದ ದೃಷ್ಟಿಕೋನದಲ್ಲೇ, ಕ್ರಿಯಾಶೀಲತೆಯಲ್ಲೇ ಒಂದು ಮಹತ್ವದ ಪ್ಯಾರಾಡೈಮ್ ಶಿಫ್ಟ್ ಅಥವಾ ಬದಲಾವಣೆ ಕೇಳುತ್ತೆ. ಮೆಲೋಡ್ರಾಮಾ, ಹರೆಯದ ಪ್ರೇಮ ಕಥೆ, ಮಚ್ಚು, ಲಾಂಗು, ಕ್ರೈಮ್ ಸ್ಟೋರಿಗಳಿಂದ ಹೊರಗಡೆ ಬಂದು ಕನ್ನಡದ ಕಥೆ ಕಾದಂಬರಿಗಳನ್ನ ಓದಿ ವೆಬ್ ಸೀರೀಸ್ ಮಾಡಬೇಕಾಗುತ್ತೆ. ಸೊ ಈ ಪೀಠಿಕೆಯಲ್ಲಿ ನನ್ನ ಪ್ರಶ್ನೆ ನಿಮಗೆ, ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪ್ರಯತ್ನ ನಡೆಯುತ್ತಿದೆಯೇ? ನೀವು ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ನಲ್ಲಿ ನಟಿಸಲು ಅಥವಾ ನಿರ್ಮಿಸಲು ಶುರು ಮಾಡಿದ್ದೀರಾ ಅಥವಾ ತೊಡಗಿಸಿಕೊಳ್ಳಲು ಆಸಕ್ತರಾಗಿದ್ದೀರಾ? ಇದು ನನ್ನ ಪ್ರಶ್ನೆ. ಥ್ಯಾಂಕ್ ಯು. ಬಹಳ ಖುಷಿ ಕೊಡ್ತಾರೆ ನಿಮ್ಮ ಪ್ರಶ್ನೆನೆ. ಇನ್ಫ್ಯಾಕ್ಟ್ ಈ ಲಾಕ್ ಡೌನ್ ಅಲ್ಲಿ ದಿಢೀರಂತ ನನ್ನ ಲೈಬ್ರರಿ ಎಷ್ಟೊಂದು ಬುಕ್ ಹಂಗೆ ಓದೇ ಇರಲಿಲ್ಲ, ಸುಮ್ಮನೆ ಯಾರೋ ಕೊಟ್ಟಿದ್ದು ಎಲ್ಲೋ ತಗೊಂಡಿದ್ರು, ಹಂಗೆ ಇದೆ. ಈ ಕನ್ನಡ ಸಣ್ಣ ಕಥೆಗಳು ಅಂತ ಒಂದು ಆಂಥಾಲಜಿ ಸಿಕ್ತು. ಅದ್ರಲ್ಲಿ ಎಲ್ರದ್ದು ಇದೆ, ಅಂದ್ರೆ ನಪೂರ್ಣ ಚೇರ್ಸಿ ಇದೆ, ನಿರಂಜನ್ ಅವ್ರದ್ದಿದೆ, ಕುವೆಂಪು ಅವ್ರು ಬರ್ದಿದ್ದಿದೆ, ಡಿ.ವಿ. ಎಲ್ರದ್ದು ಒಂದೊಂದು ಕತೆ ರೀ. ಎಷ್ಟು ಚೆನ್ನಾಗಿದೆ ಅದು. ಒಂದಾದ್ರೂ ಒಂದು ಓದ್ತಿದ್ರೆ ನನಗೆ ಎಷ್ಟು ಚೆನ್ನಾಗಿ ಬರೀತಾರೆ ಇವರು ಅಂತಾನೆ ಅನಿಸ್ತಾ ಇದ್ದಾರೆ. ನೀವು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ರಿ. ಬಟ್ ಸಿನಿಮಾಗೆ ಅದನ್ನ ಅಡಾಪ್ಟ್ ಮಾಡೋದು ಒಂದು ಕಲೆ. ವೆಬ್ ಸೀರೀಸ್ ಏನಾಗ್ತದೆ, ಸಿ ಪ್ರಾಬ್ಲಮ್ ವಿತ್ ವೆಬ್ ಸೀರೀಸ್ ಇಸ್ ಅಲ್ಲಿ ಬಂದು there is a man with a remote waiting to change. ಸಿನಿಮಾ ತರ ಒಂದ್ ಕಡೆ ಟ್ರಾಪ್ ಮಾಡಕ್ಕಾಗಲ್ಲ. ಮಿನಿಟ್ ಟು ಮಿನಿಟ್ ನಡೆಯುವಂತಹ ವಿಷಯಗಳು, ಮಿನಿಟ್ ಎಳೆಯುವಂತಹ ವಿಷಯಗಳು, ಆ ತರ ಕಥೆಗಳು ಬೇಕಾಗುತ್ತೆ. ಎಷ್ಟೊಂದು ಸಣ್ಣ ಕಥೆಗಳು ಬಹಳ ಬ್ಯೂಟಿಫುಲ್ ಆದ ಡಿಸ್ಕ್ರಿಪ್ಷನ್ ಅಲ್ಲ, ಎಂಡಲ್ಲಿ ಒಂದು ಅದ್ಭುತವಾದ ಟ್ವಿಸ್ಟ್ ಇದೆ. ಎಷ್ಟೊಂದು ಥಿಂಕಿಂಗ್ ಪ್ರೋಸೆಸ್ ನ ಡಿಸ್ಕ್ರೈಬ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಮ್ಯಾಚ್ ಆಗುವಂತ ಕಥೆಗಳಿದ್ರೆ ನೀವ್ ಯಾರು ನನ್ ರೆಕಮೆಂಡ್ ಮಾಡಿದ್ರೆ ಇಟ್ ವಿಲ್ ಬಿ ಬ್ಯೂಟಿಫುಲ್. ನಮಗೂ ಹೆಲ್ಪ್ ಆಗುತ್ತೆ. ಫಸ್ಟ್ ಓದ್ತೀವಿ, ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಅಂಡ್ ನನಗೇನ್ ಗೊತ್ತೇನ್ರಿ, ಈ ತರ ಕನ್ನಡದ ರೈಟರ್ಸ್ ಎಲ್ಲ ನಮ್ ಸಿನಿಮಾಗೆ ಬಂದ್ಬಿಟ್ರೆ ನಮಗ್ ದೊಡ್ಡ ಪ್ಲಸ್ ಪಾಯಿಂಟ್ ಸರ್. ಯಾಕಂದ್ರೆ ಒಂದು ಕತೆ ಮಾಡೋದು, ಅದನ್ನ ಎಷ್ಟು ಹಿಂಸೆ ಅಂದ್ರೆ ಒಂದು ರೆಡಿಮೇಡ್ ಕತೆ ಸಿಗುತ್ತೆ ಅಂದ್ರೆ ನನ್ನಂತವನಿಗೆ ಹಬ್ಬ ಸರ್. ನಾವು ಡೈರೆಕ್ಟ್ ಸ್ಟ್ರೇಟ್ ಶೂಟಿಂಗ್ ಹೋಗ್ತೀವಿ ನಾವು. ಸೊ ಯು ಸೇವ್ ಸೋ ಮಚ್ ಟೈಮ್ ಅಂಡ್ ಸೋ ಮಚ್. ಎಂತ ಟ್ರೆಷರ್ ಇರಿ ನಮ್ ಸಾಹಿತ್ಯ ಅನ್ನೋದು. ಹಾಗಾಗಿ ಸಾಹಿತ್ಯನೂ ಗೊತ್ತಿರೋರು, ಸಿನಿಮಾನು ಗೊತ್ತಿರೋರು ಅಂತವ್ರು ಬೇಕು. ಅಥವಾ ನಮ್ಮಿಬ್ರು ಮಧ್ಯೆ ಬ್ರಿಡ್ಜ್ ತರ ಯಾರಾದ್ರೂ ಸಾಹಿತ್ಯಗಳಿಗೆ ಜೋಗಿ ಎಲ್ಲ ವೆರಿ ಅಡಾಪ್ಟಬಲ್. ಅವ್ರು ಚೆನ್ನಾಗಿ ನಮ್ ಜೊತೆ ಇದಾರೆ, ಸಾಹಿತ್ಯ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರ ಮೂಲಕ ನಮ್ಗೆ ಆತರ ಕಥೆಗಳೆಲ್ಲ ಯಾರ ಪರಿಚಯ ಮಾಡಿ ಇದನ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಕಾಸ್ ಒಂದ್ ದೊಡ್ಡ ಬರ್ಡನ್ ಕಮ್ಮಿ ಆಗುತ್ತೆ ರೀ. ರೈಟಿಂಗ್ ವೆಬ್ ಸೀರೀಸ್ ನೀವ್ ಹೇಳ್ತಾ ಇದ್ರ, ವೆಬ್ ಸೀರೀಸ್ ಎಲ್ಲ ಸರ್ವೈವ್ ಆಗೋದೇ ರೈಟಿಂಗ್ ಇಂದ. ಅದು ಸಖತ್ ರೈಟಿಂಗ್ ಬಹಳ ಚೆನ್ನಾಗಿರ್ಬೇಕು. ಅದು ಕನ್ನಡದ ಜ್ಞಾನ ಇರೋರು, ಕನ್ನಡ ಸಾಹಿತ್ಯದ ಪವರ್ ಇರೋರು ನಮ್ ಜೊತೆಗೆ ಇದ್ಬಿಟ್ರೆ ದೊಡ್ಡ ಹೆಲ್ಪ್ ಆಗುತ್ತೆ. ದಟ್ ಇಸ್ ನಂಬರ್ ಒನ್. ಐ ಆಮ್ ಎಕ್ಸ್ಟ್ರೀಮ್ಲಿ ವಿಲ್ಲಿಂಗ್, ಖಂಡಿತವಾಗ್ಲು. ಯಾಕಂದ್ರೆ ವೆಬ್ ಸೀರೀಸ್ಗೆ ಅದೊಂದು ಪ್ಯಾಟರ್ನ್ ಇದೆ, ನಿಮ್ಗೆ ಗೊತ್ತೇ ಇದೆ. ಅದು ಒಂದ್ ಎಪಿಸೋಡ್ ಮುಗಿದ್ರೆ ನೆಕ್ಸ್ಟ್ ಎಪಿಸೋಡ್ ನಾನು ನೋಡ್ಲೇಬೇಕು ಅಂತ ನನಗೆ ಅನ್ನಿಸ್ಬೇಕು. ಆತರ ಒಂದು ಪಾಯಿಂಟ್ ಇರ್ಬೇಕು. ಆತರ ಕಥೆಗಳು ಯಾರ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ಸಾಹಿತ್ಯ ಲೋಕದಿಂದ ಬಹಳ ಖುಷಿ ಆಗುತ್ತೆ. ಅಂಡ್ ನಾನ್ ಮಾಡ್ತಿದ್ದೇನೆ ಅಮೆಜಾನ್, ನೆಟ್ಫ್ಲಿಕ್ಸ್ ಅಂತ ಇನ್ನೂ ಶುರು ಮಾಡಿಲ್ಲ, ಬಟ್ ಮಾತುಕತೆ ನಡೀತಾ ಇದೆ. ಬಿಕಾಸ್ ಅದು ದಟ್ ಸೀಮ್ಸ್ ಟು ಬಿ ದ ಲಾಜಿಕಲ್ ನೆಕ್ಸ್ಟ್ ಸ್ಟೆಪ್. ನಾವು ಮಾಡಿರುವಂತ ಚಿತ್ರನ ಅಲ್ಲಿ ರಿಲೀಸ್ ಮಾಡ್ಬೇಕಾಗಿ ಬರಬಹುದು. ಈಗ 100 ಚಿತ್ರ ಮಾಡಿದೀನಿ ನಾನು, ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿದೀನಿ. ಆದ್ರೆ ಈಗ ಥಿಯೇಟರ್ಸ್ ಎಲ್ಲ ಓಪನ್ ಆಗದೆ ಇದ್ರೆ ಬೇರೆ ತರ ನಿರ್ಧಾರಗಳು ತಗೋಬೇಕಾಗುತ್ತೆ. ಸೊ ಕಾದು ನೋಡ್ಬೇಕು. ಅಂಡ್ ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ರಮೇಶ್ ಅವರೇ. ಹಾಗೂ ನಿಮ್ಗೆ ಮುಂದಿನ ಪ್ರಶ್ನೆ ಮಾಧವ ಪಡ್ಕಿ ಅವರು. ಮಾಧವ ಪಡ್ಕಿ. ನಮಸ್ಕಾರ ರಮೇಶ್ ಅವರೇ, ನಾನು ದಾವಣಗೆರೆ ಕರ್ನಾಟಕದಿಂದ ಮಾತಾಡ್ತಿರೋದು. ಹಲೋ, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಮಾಧವ್ ಅವರೇ, ಮಾತಾಡ್ಬೋದು, ಹೇಳಿ. ಹಲೋ, ಕೇಳಿಸ್ತಾ ಇದೆ? ಓಕೆ. ಕೇಳಿಸ್ತಾ ಇದೆ. ದಾವಣಗೆರೆಯಲ್ಲಿ ಚಿರಂತನ್ ಅಂತ ಒಂದು ಸಂಸ್ಥೆ ನಾನು ಮತ್ತೆ ದೀಪ ಅವರು ನಡೆಸ್ತಾ ಇದ್ದೀವಿ. ಆದಷ್ಟು ಕಲ್ಚರಲ್ ಜೀವಂತವಾಗಿಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲರ ಜೀವನದಲ್ಲೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅವರು ಕೆರಿಯರ್ ನ ಆಯ್ಕೆ ಮಾಡ್ಕೊಂಡಾಗ, ನಿಮ್ಮ ಜೀವನದಲ್ಲಿ ನೀವು ಫಿಲಂ ಇಂಡಸ್ಟ್ರಿ ಅಂದ್ರೆ ಸಿನಿಮಾ ಕೆರಿಯರ್ ನ ಆಯ್ಕೆ ಮಾಡ್ಕೊಂಡಾಗ ನಿಮಗೆ ಯಾವತ್ತಾರು ಒಂದ್ ದಿವಸ ನಾನು ಇಲ್ಲಿ ಯಾಕೆ ಬಂದೆ ಅಥವಾ ನಾ ಬಂದಿದ್ದು ಏನಾದ್ರು ತಪ್ಪಾಯ್ತಾ ಅಂತ ಯಾವತ್ತಾರು ಅನ್ಸಿದ್ಯಾ? ಇಲ್ಲ, ಖಂಡಿತ ಆಗಿಲ್ಲ. ಇವತ್ತವರೆಗೂ ಆಗಿಲ್ಲ ರೀ. ಥ್ಯಾಂಕ್ ಗಾಡ್. ಒಂದು 30-32 ವರ್ಷಗಳಾಗಿದೆ, ಇವತ್ತವರೆಗೂ ಅನ್ಸಿಲ್ಲ. ಬಿಕಾಸ್ ಇದು ಅದ್ಭುತವಾದ ಕ್ಷೇತ್ರ ರೀ ಇದು. ಸಿನಿಮಾ ಅನ್ನೋದು, ಡೈರೆಕ್ಷನ್ ಅನ್ನೋದು, ಆಕ್ಟಿಂಗ್ ಅನ್ನೋದು, ಹೇಳ್ತಿಲ್ಲ ನಿಮಗೆ ಒಂದು ಕ್ರಿಯೇಟಿವ್ ಮೈಂಡ್ ಇದ್ರೆ ಇದಕ್ಕಿಂತ ಒಂದು ಅದ್ಭುತವಾದ ಕೆಲಸ ಇರಕ್ಕೆ ಚಾನ್ಸೇ ಇಲ್ಲ.
ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಬಹಳ ತೃಪ್ತಿ ಇದೆ ನನಗೆ. ಸಿನಿಮಾ ಬಂದು ಒಂದು ದಿನ ಕೂಡ ರಿಗ್ರೆಟ್ ಮಾಡಿಲ್ಲ, ನಾನು ಇವತ್ತರೆಗೂ ಮಾಡಿಲ್ಲ. ಅಂಡ್ ನಾನು ಎಲ್ಲರೂ ಅಂದ್ರೆ ಇನ್ಫ್ಯಾಕ್ಟ್ ನಾನು ಎಲ್ಲರೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಕೆಲಸದಲ್ಲಿದ್ರು ದಯವಿಟ್ಟು ಲವ್ ಇಟ್ ಆಸ್ ಮಚ್ ಆಸ್ ಯು ಕ್ಯಾನ್. ಒಂದು ನಿಮ್ಗೆ ಇಷ್ಟವಾದನ್ನ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಏನ್ ಸಿಕ್ಕಿದೋ ಅದನ್ನ ದಯವಿಟ್ಟು ಪ್ರೀತಿಸ್ಬಿಡಿ, ಇಲ್ಲ ಲೈಫ್ ಎಲ್ಲ ಓಡಾಡ್ಬಿಡುತ್ತೆ. ಇದೊಂಥರ ಬಹಳ ಮಾರ್ಮಿಕವಾದಂತ ಒಂದು ಸಪೋರ್ಟ್ರಿ ಅಂತ ಅನ್ಕೋತೀನಿ ರಮೇಶ್ ಸರ್. ಇದ್ರಲ್ಲಿ ನೀವು ತೀರಾ ಇದು ಕೆಲ್ಸದ ವಿಚಾರಕ್ಕೆ ಹೇಳಿಲ್ಲ, ಯಾರಾದ್ರೂ ಲವ್ ಮಾಡಿ ಆದ್ಮೇಲೆ ಮದ್ವೆ ಆದವ್ರನ್ನೇ ಲವ್ ಮಾಡಿ ನೀವು ಅನ್ನೋ ತರ ಇತ್ತು. ಹೌದು, ದಯವಿಟ್ಟು. ಇಲ್ಲಾಂದ್ರೆ ನೀವು ಎರಡು ಕನಸು ರಾಜ್ಕುಮಾರ್ ತರ, ಎರಡು ಕನಸಲ್ಲಿ ರಾಜ್ಕುಮಾರ್ ಇದ್ರಲ್ಲ ಅವ್ರನ್ನ ನೆನೆಸ್ಕೊಂಡಿದ್ವಿ. ನೋ ದಟ್ ಇಸ್ ನೋ ವೇ ಟು ಲಿವ್. ಧನ್ಯವಾದಗಳು ಸರ್. ನಮ್ಮ ಮುಂದಿನ ಪ್ರಶ್ನೆ ಅನು ಆನಂದ್, ಚೆಲ್ಟನ್ ಹ್ಯಾಮ್ ಇಂದ. ಅನು, ನಮಸ್ಕಾರ ರಮೇಶ್ ಅವ್ರಿಗೆ. ನೀವು 9 ವರ್ಷದಿಂದ ಕನ್ನಡ ಬಳಗಕ್ಕೆ ಬಂದಾಗ ನಿಮ್ಮನ್ನ ಮೀಟ್ ಮಾಡಿದ್ದೆ, ನಿಮ್ ಜೊತೆ ಫೋಟೋ ತೆಗೆಸ್ಕೊಂಡು ಎಲ್ಲ ಆಯ್ತು, ಮಾತಾಡಿದ್ದು ಕೂಡ ನೀವು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಅದಾದ್ಮೇಲೆ ಅದಕ್ಕಿಂತ ಪಬ್ಗೆ ಹೋಗಿ ಬಿಯರ್ ಅಂಡ್ ನಿಮ್ ತಮ್ಮ ನನ್ ಕ್ಲಾಸ್ಮೇಟ್ ಆಗಿದ್ದ ಇಂಜಿನಿಯರಿಂಗ್ ಅಲ್ಲಿ, ಸುರೇಶ್. ಐ ಸಿ, ಹಿ ಇಸ್ ಡೂಯಿಂಗ್ ವೆಲ್. ಯಾ, ಗುಡ್ ಟು ಹಿಯರ್. ಅವ್ನ್ ಹಲೋ ಹೇಳಿ, ಅವ್ನ್ ಜ್ಞಾಪಕ ಇರುತ್ತೋ ಗೊತ್ತಿಲ್ಲ, ಬಟ್ ಪ್ಲೀಸ್ ರಿಮೈಂಡ್ ಹಿಮ್ ಆಫ್ ಮೀ. Absolutely, surely. ಓಕೆ, ನನ್ ಕ್ವೆಶ್ಚನ್ ಏನಂದ್ರೆ, ಅದೇ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆನೆ ನಂದು ಕ್ವೆಶ್ಚನ್ ಇರೋದು. ನಮ್ಮ ಕನ್ನಡದಲ್ಲಿ ಏನಾಗ್ತಿದೆ ಈಗ, ನನ್ಗನ್ಸುತ್ತೆ ತುಂಬಾ ಬಾಲಿವುಡ್ ಪ್ರತಿಭೆಗಳನ್ನ ಕರ್ಕೊಂಡ್ ಬರ್ತಾ ಇದೀವಿ. ಅಂಡ್ ಅವ್ರಗಳದ್ದು ಆಕ್ಟಿಂಗ್ ಮಾಡಿಸ್ತಾರೆ, ಅಥವಾ ಅವ್ರಗಳಿಂದ ಹಾಡುಗಳು ಹೇಳಿಸ್ತಾರೆ, ಇದೆಲ್ಲ ಮಾಡ್ತಾರೆ. ನಮ್ ಕನ್ನಡದಲ್ಲಿ ಪ್ರತಿಭೆಗಳಿಗೆ ಬರ ಇದೆಯಾ? ಅಂಡ್ ನಮ್ ಕನ್ನಡದವ್ರಿಗೆ ನಾವೇ ಆಸ್ಪದ ಕೊಡದೆ ಇದ್ರೆ ಇನ್ಯಾರು ಕೊಡಕ್ ಸಾಧ್ಯ? ಅವ್ರಗಳಿಗೆ ಈ ಬಾಲಿವುಡ್ ಅವ್ರ ಜೊತೆ ಯಾಕೆ ಯಾವಾಗ್ಲೂ ಕಂಪೇರ್ ಮಾಡ್ಕೊಂಡು ವೈ ಶುಡ್ ದೇ ಬಿ ಫೈಟಿಂಗ್ ಅಗೇನ್ಸ್ಟ್ ದೆಮ್ ಅಂತ ಅನ್ಸುತ್ತೆ. ಇನ್ನೊಂದು, ಈ ಕಂಠದಾನದ ತುಂಬಾ ಜಾಸ್ತಿ ಆಗೋಗಿದೆ. ಯಾಕೆ ಜನ ಕನ್ನಡ ಮಾತಾಡಕ್ ಆಗೋದಿಲ್ವಾ? ಐ ಮೀನ್ ಆಕ್ಟ್ ಮಾಡ್ಬಿಡ್ತಾರೆ, ಡಬ್ ಮಾಡೋದಿಲ್ವಾ? ಯಾಕೆ? ಕನ್ನಡ ಕಂಠದಾನ ಕಲಾವಿದ್ರಿಗೆ ಅಫ್ಕೋರ್ಸ್ ಒಳ್ಳೇದಾಗ್ತಿದೆ ನಿಜ, ಆದ್ರೆ ಯಾಕೆ ನಟನೆ ಮಾಡೋರೆ ಯಾಕೆ ಮಾತಾಡೋದಿಲ್ಲ ಅಂತ ನಂದು ಕ್ವಶನ್. ನನಗೂ ಕೂಡ ಇದಲ್ಲಿ ಈಗ ಈ ಟಿವಿ ಎಲ್ಲ ಪ್ರೋಗ್ರಾಮ್ ಬರುತ್ತಲ್ಲ, ಸರಿಗಮಪ ಎಲ್ಲ ಬಂದಾಗ್ರಿ ಎಂತ ಟ್ಯಾಲೆಂಟ್ಸ್ ರೀ. ಅಂದ್ರೆ ಕರ್ನಾಟಕದ ಮೂಲೆ ಟ್ಯಾಲೆಂಟ್ಸ್ ಇರೋದು, ಹಾಡಿನ ಬಗ್ಗೆ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಅದ ಹುಡುಗರು ಆಕ್ಟಿಂಗ್ ಮಾಡ್ತಾರೆ, ಅದ್ಭುತ. ಹಾಗಾಗಿ ನೀವು ಮುಂಬೈ, ಅದ್ಯಾವ್ದೋ ಬಾಲಿವುಡ್ ಅಥವಾ ಬೆಂಗಳೂರು ಜಾಗ ಮ್ಯಾಟರ್ ಆಗೋದೇ ಇಲ್ಲ. ಪ್ರತಿಭೆ ಅನ್ನೋದು ಎಲ್ಲ ಬೇಕಾದ್ರೂ ಬರ್ಬೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನನಗಂತೂ ಅವ್ ಯಾವ ಪರ್ಸನಲ್ ಅಂತೂ ಇದ್ದಿಲ್ಲ, ಅದು ಯಾಕೆ ಮಾಡ್ತಾರೋ ಕೆಲವೊಮ್ಮೆ ಅರ್ಥ ಆಗಲ್ಲ. ಕೆಲವೊಂದು ಕಮರ್ಷಿಯಲ್ ರೀಸನ್ಸ್ ಇದೆ. ಅಂದ್ರೆ ಏನಾಗ್ತಿತ್ತು, ಒಂದು ಪಾಯಿಂಟ್ ಅಲ್ಲಿ ಕನ್ನಡ ಫಿಲ್ಮ್ಸ್ ಯಾರೋ ಒಂದು ಹಿಂದಿ ಫೇಸ್ ಇತ್ತು, ಹಿಂದಿ ಹೀರೋಯಿನ್ ಇತ್ತು ಅಂದ್ರೆ ಆ ಹಿಂದಿ ಡಬ್ ಆಗೋದು, ಯಾವ್ದೋ ಭೋಜ್ಪುರಿ ಡಬ್ ಆಗೋದು, ನಾರ್ತ್ ಇಂಡಿಯನ್ ಆಡಿಯನ್ಸ್ ನೋಡೋರು, ಅಲ್ಲಿಂದ ಸ್ವಲ್ಪ ಅಮೌಂಟ್ ಬರ್ತಾ ಇತ್ತು. ಹಾಗಾಗಿ ಒಂದು ವಿಲ್ಲನ್ ರೋಲ್ಗೋ ಅಥವಾ ಇಂಪಾರ್ಟೆಂಟ್ ರೋಲ್ಗೋ ಅವ್ರನ್ನ ಹಾಕೊಂಡ್ರು, ಬಿಕಾಸ್ ಒಂದು ಕಮರ್ಷಿಯಲ್ ಬೆನಿಫಿಟ್ ಇತ್ತು ಅದ್ರಲ್ಲಿ. ಬಿಸ್ನೆಸ್ ಗೋಸ್ಕರ ಕೆಲವರು ಮಾಡೋರು. ಕೆಲವು ಟೈಮು ಬಿಕಾಸ್ ಆಫ್ ದಿ ಪರ್ಸನಾಲಿಟಿ, ಹ್ಯೂಜ್ ಪರ್ಸನಾಲಿಟೀಸ್, ಜೈಜಾಂಟಿಕ್ ಪರ್ಸನಾಲಿಟಿ ಇರೋರು, ಆಲ್ರೆಡಿ ಒಂಥರ ಇಮೇಜ್ ಇರೋರು, ಅವ್ರನ್ನ ಹಾಕೊಂಡಾಗ ಕೆಲವು ರೋಲ್ಸ್ ಸೂಟ್ ಆಗುತ್ತೆ ಅಂತ ಹಾಕೊಳ್ಳೋರು. ಈ ತರ ವಿಷಯ ನನಗೆ ಓಕೆ. ಒಂದು ಪರ್ಟಿಕ್ಯುಲರ್ ಟ್ಯಾಲೆಂಟ್, ಒಂದು ಪರ್ಟಿಕ್ಯುಲರ್ ವಾಯ್ಸ್, ಒಂದು ಪರ್ಟಿಕ್ಯುಲರ್ ಫೇಸ್, ಈಗ ಅಂಬರೀಶ್ ಪುರಿ, ಓಂ ಪುರಿ ಬೇಕು ಈ ರೋಲ್ಗೆ ಅಂತ ಅನ್ನಿಸ್ದಾಗ ಅವ್ರನ್ನ ಕರ್ಸ್ಲೇಬೇಕಾಗುತ್ತೆ, ಬೇರೆ ವಿಷಯ, ಅದೇನು ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಇವ್ರಿ ಎಲ್ಲ ತರ ಇಲ್ಲಿ ಏನ್ರಿ ಕೊರತೆ, ಐಡಿಯಾಸ್ಗೂ ಕೊರತೆ ಇಲ್ಲ, ಪ್ರತಿಭೆಗೂ ಕೊರತೆ ಇಲ್ಲ, ಅದ್ ಅರ್ಥನೇ ಆಗಲ್ಲ. ಅಂಡ್ ಇಟ್ಸ್ ಲಾಜಿಸ್ಟಿಕಲ್ ನೈಟ್ ಮೇರ್. ಬಜೆಟ್ಸ್ ಗೋ ಕ್ರೇಜಿ. ನೀವು ಹೊರಗಡೆಯಿಂದ ಕರ್ಕೊಂಡ್ಬಂದು ಆರ್ಟಿಸ್ಟ್ ಹಾಕಿದಾಗ ಹೋಟೆಲ್ ಬಿಲ್ಸ್, ಆ ಫ್ಲೈಟ್ ಚಾರ್ಜ್ ಎಲ್ಲ ಸೇರಿದ್ರೆ ಇಟ್ ಸಿಂಪ್ಲಿ ಡಸಂಟ್ ಮೇಕ್ ಸೆನ್ಸ್ ಫಾರ್ ಅ ಕನ್ನಡ ಫಿಲ್ಮ್. ಹಾಗಾಗಿ ಅದೇನೋ ಒಂದು ಕೆಲವ್ರಿಗೆ ಅದೇನೋ ಒಂದು ಇದು ಅನ್ಸುತ್ತೆ, ಒಂದು ಫ್ಯಾಸಿನೇಷನ್ ಅಷ್ಟೇ ಅನ್ಸುತ್ತೆ ಎಲ್ಲದಕ್ಕಿಂತ. ಅದರಿಂದ ಸ್ವಲ್ಪ ಪಬ್ಲಿಸಿಟಿ ಮಾಡ್ತಾರೆ ಏನೋ, ಬಟ್ ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಆಸ್ ಅ ಸ್ಟ್ರೈಟ್ ಫಿಲ್ಮ್ ಮೇಕರ್ ಇಟ್ ಸಿಂಪ್ಲಿ ಡಸಂಟ್ ಮೇಕ್ ಸೆನ್ಸ್. ಅದ್ಭುತವಾದ ಪ್ರತಿಭೆ, ಯಾವುದೇ ಕಾರಣ ಇಲ್ಲ ಅದನ್ನ ಮಾಡಕ್ಕೆ ಅನ್ಸುತ್ತೆ ನನಗೆ. ಅಂಡ್ ರಿಗಾರ್ಡಿಂಗ್ ಡಬ್ಬಿಂಗ್, ವಾಯ್ಸ್ ಅನ್ನೋದು, ಡೈಲಾಗ್ ಡೆಲಿವರಿ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಆಕ್ಟಿಂಗ್. ಹಾಗಾಗಿ ಅದನ್ನು ಬಿಟ್ಟು ನೀವು ಇನ್ಫ್ಯಾಕ್ಟ್ ಕನ್ನಡ ಸ್ಟೇಟ್ ಅವಾರ್ಡ್ ಕೊಡ್ತಾ ಇರ್ಲಿಲ್ಲ. ನೀವು ಡಬ್ಬಿಂಗ್ ವಾಯ್ಸ್ ಇದ್ರೆ ಸ್ಟೇಟ್ ಅವಾರ್ಡ್ ಕೊಡಲ್ಲ. ಈಗೇನಾದ್ರು ಗೊತ್ತಿಲ್ಲ ನನಗೆ. ಮೊದಲ ಈ ಒರಿಜಿನಲ್ ಆಗಿ ಮಾತಾಡ್ತಾ ಇದ್ರೆ ಅವಾರ್ಡ್ ಕೊಡ್ತಾ ಇರಲಿಲ್ಲ, ಯಾಕಂದ್ರೆ ವಾಯ್ಸ್ ಇಸ್ ಸಪೋರ್ಟ್ ಟು ಬಿ ಪಾರ್ಟ್ ಆಫ್ ಯರ್ ಇದು ಅಂತಾನೆ. ಅಂಡ್ ನಾವು ಮಾಡಿದ್ವಿ, ನಾವು ತಮಿಳ್ ಮಾಡಿದೀವಿ, ತೆಲುಗು ಮಾಡಿದ್ವಿ, ನಾವೇ ಡಬ್ ಮಾಡಿದ್ವಿ. ಅಲ್ಲಿ ಡಬ್ಬಿಂಗ್ ಇರ್ಲಿಲ್ಲ ನಮ್ಗೆ, ನಾವೇ ಕಲ್ತ್ಕೊಂಡ್ ಮಾಡ್ತಾ ಇದ್ವಿ. ಸೊ ಐ ಡೋಂಟ್ ನೋ, ಅದೊಂದು ಸಣ್ಣ ಲೇಸಿನೆಸ್ ಅನ್ಸುತ್ತೆ. ಐ ಥಿಂಕ್ ಸೊ, ಬಿಕಾಸ್ ಎಷ್ಟು ಜನ ಮತ್ತೆ ಡಬ್ಬಿಂಗ್ ಹೋಗ್ಬೇಕು,
ಅಂತ ಒಂದು ಕನ್ವೀನಿಯನ್ಸ್ ಸಿಕ್ಬಿಡುತ್ತೆ ಅವ್ರಿಗೆ. ದರ್ ಇಸ್ ಅ ವೇ ಟು ಡೂ ಇಟ್ ಅಂತ ಸಮ್ ಪೀಪಲ್ ಆರ್ ಶ್ರಿಂಕಿಂಗ್ ಅವೇ. ಬಟ್ ಐ ಥಿಂಕ್ ಅ ಗುಡ್ ಆಕ್ಟರ್ ಶುಡ್ ಇನ್ಸಿಸ್ಟ್ ಆನ್ ಡಬ್ಬಿಂಗ್ ಹಿಮ್ಸೆಲ್ಫ್. ಕಂಪ್ಲೀಟ್ಲಿ ಅಗ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನು, ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀವಿ. ಸೊ ಮುಂದಿನ ಪ್ರಶ್ನೆ ಶಾಂತಲಾ ಅವರಿಂದ. ಶಾಂತಲಾ. ನಮಸ್ಕಾರ ರಮೇಶ್ ಅವ್ರೆ. ನಮಸ್ಕಾರ. ಮೊದ್ಲೇ ಮಾತ್ ಹೇಳ್ಬೇಕು, ನಿಮಗ್ ಮೀಸಿ ಬಾಳ್ ಚಂದ ಕಾಣ್ತಾವ್, ಯಾವಾಗ್ಲೂ ಮೀಸಿ ಬಿಟ್ಕೊಂಡೇ ಇರ್ರಿ. ತಿರ್ಕೊಂತಿದ್ರ ಇನ್ನೂ ಮಸ್ತ್ ಕಾಣ್ತೈತ್ರಿ. ಮುಂದ ಕೊರೋನಾ ಹೋಗ್ಬೇಕ್ರಿ. ಕೊರೋನಾ ಹೋದ್ಮೇಲೆ ಬರ್ತೀನ್ರಿ. ನಾನ್ ಹತ್ತಲ್ರಿ, ಅಲ್ಲಿ ಶಿವಾಜಿ ಸೂರತ್ಕಲ್ ರಿಲೀಸ್ ಮಾಡ್ಬೇಕಲ್ರಿ, ಕಾಯ್ತಿದೀವ್ರಿ. ಬಂದ್ ಶಿವಾಜಿ ಸೂರತ್ಕಲ್ ತೋರಿಸ್ಬೇಕ್ರಿ. ಅದಕ್ಕ ಕೇಳಿದ್ರು ಏನೋ ಮುಂದೆ ಅಂತಿದ್ರಲ್ಲ ನೀವ್, ಅದ್ ಎಂದೂ ಮರೆಯಂಗಿಲ್ಲ. ಅದು ನಿಮ್ದು ಫಸ್ಟ್ ಡೈರೆಕ್ಟೋರಿಯಲ್. ಅದು ಇಷ್ಟು ಚಂದ ಐತ್ ಪಿಕ್ಚರ್. 10 ಸಲ ನೋಡಿದ್ದು ಎದ್ದು ಬಿದ್ದು ನಗ್ತೇ ನಾವ್. ಅದು ಕಮಲ್ ಹಾಸನ್ ಅವ್ರು ನಮ್ ಭಾಷೆ ಮಾತಾಡ್ಬಿಟ್ಟಾರ. ಏನ್ ಕೇಳ್ತೀರಿ, ನಮ್ಗ ಹಬ್ಬ ಅಂದ್ರೆ ಹಬ್ಬ ಅದ್ ಪಿಕ್ಚರ್ ನೋಡುದು. ಥ್ಯಾಂಕ್ ಯು ಅದ್ ಪಿಕ್ಚರ್ ಮಾಡಿದ್ದಕ್ ನೀವು ಮೊದ್ಲೇ ಮಾತು. ಈಗ ಬಾಳ್ ಮಂದಿ ನಮ್ ಕಡೆ ಭಾಷೆ ಮಾತಾಡ್ತಾರ. ಕನ್ನಡ ಪಿಕ್ಚರ್ನಾಗ ಬಾಳ್ ಖುಷಿ ಆತದ ನೋಡಿ. ನಮ್ ಬೈಗಳಾನು ಆಗ್ತಾರ, ಎಲ್ಲಾನು ಮಾಡ್ತಾರ. ವಿ ಫೀಲ್ ಬಿಲಾಂಗ್ ನಾವ್ ಆಕ್ಚುಲಿ. ಸೋ ಬ್ಯೂಟಿಫುಲ್. ಅದ ಆ ಭಾಷೆ ಇಲ್ಲಿ ಕೇಳಿದ್ರು ಖುಷಿ ಆಗುತ್ತೆ ನನಗಂತೂ. ಈಗ ನೀವು ಮಾತಾಡಿದ 3 ನಿಮಿಷ ಸಖತ್ ಖುಷಿ ಕೊಡ್ತು. ಥ್ಯಾಂಕ್ ಯು. ನಾ ಕೇಳೋ ಪ್ರಶ್ನೆ ಏನಂತಂದ್ರ, ಈಗ ಲೈಫ್ ನಾಗ ಈ ಕರೋನಾನು ಒಂದ್ ಕಷ್ಟ ಬಂದ್ಬಿಟ್ಟಿದ್ ಬಿಡ್ರಿ ಎಲ್ಲಾರ್ಗುನು. ದಟ್ಸ್ ಅ ಹ್ಯೂಜ್ thing for everybody in our lives. Generally, anytime, illandrunu saith we all face lot of difficulties and challenges in life. Sometimes you feel you have hit a dead end. Ell hogbeku yen madbeku gottagilla. You feel like ella bitte ellaru odogleno anta, or you feel there's no purpose in my life. Hangidaga, what is it that drives you, and who is your go-to person? Like, do you have a friend, yaratharu matadtiro, or do you meditate? What is your way of gathering yourself up and picking yourself up and starting again? Atra problems bandilla actually. That's good. Thankfully, I'm just happy. But nanigenu I spend a lot of time with myself. Lot of alone time I have. ನಾನು ಏಕಾಂತವಾಗಿ ಬೆಳಗ್ಗೆ ನಾನು ಎಲ್ರಿಗಿಂತ ಬೇಗ ಎದ್ಬಿಡ್ತೀನಿ ನಮ್ಮ ಮನೆಯಲ್ಲಿ. ಒಂದು 1.5 2 hours ಮಿನಿಮಮ್ ಎವ್ರಿ ಡೇ. ನಾನ್ ಬೇರೆ ಏನಿಲ್ಲ, ನಾನು ನನ್ನ ಬರವಣಿಗೆ, ನನ್ನ ಥಾಟ್ಸ್ ಇದರಲ್ಲೇ ಇರ್ತೀನಿ. ಅದು ಬಹಳ ಹೆಲ್ಪ್ ಆಗ್ತಿದೆ. ಒಂಥರ ಫ್ಲಶ್ ಆಗ್ಬಿಡುತ್ತೆ, ಕ್ಲೆನ್ಸ್ ಆಗುತ್ತೆ. ಅಂಡ್ ಬೇಸಿಕಲಿ ತಲೆ ಖಾಲಿ ಇದೆ. ತುಂಬಾ ಗೊಂದಲಗಳಿಲ್ಲ. ನನಗೆ ಸಂಬಂಧ ಇಲ್ಲದ ವಿಷಯ ಬಗ್ಗೆ ನಾನು ತಲೆ ಹಾಕಲ್ಲ. ಅಂಡ್ ಮಿಕ್ಕರ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಇದೆಲ್ಲ ಹೆಲ್ಪ್ ಆಗ್ತಿದೆ ಅಷ್ಟೇ. ದೊಡ್ಡ ಮೆಡಿಟೇಷನ್ ಅದೆಲ್ಲ ಸುಮ್ಮನೆ ಆಸ್ ಅ ಕ್ಯೂರಿಯಾಸಿಟಿ ಟ್ರೈ ಮಾಡಿದೀನಿ. ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋಕ್ಕೋಸ್ಕರ. ಎಲ್ಲರೂ ಟ್ರೈ ಮಾಡ್ಬೇಕು ಅನ್ಸುತ್ತಲ್ಲ, ಎಲ್ರು ಟ್ರೈ ಮಾಡಿರ್ತೀವಿ. ಆ ಮೆಡಿಟೇಷನ್ ಟ್ರೈ ಮಾಡ್ತೀವಿ, ಯೋಗ ಟ್ರೈ ಮಾಡ್ತೀವಿ. ಅದ್ ಏನು ಅಂತ ಗೊತ್ತಾಗಕ್ಕೆ ಟ್ರೈ ಮಾಡಿರ್ತೀವಿ. ಬಟ್ ಐ ಥಿಂಕ್ ಇಟ್ಸ್ ಅಬೌಟ್ ತಲೆ ಸ್ವಲ್ಪ ಬೇಡದೇ ಇರೋ ಥಾಟ್ಸ್ ಇದ್ದು, ನೆಗೆಟಿವ್ ಥಾಟ್ಸ್ ಇಲ್ಲದೆ ಇದ್ರೆ ಸಾಕ್ರಿ. just be yourself. I mean, don't wish harm for anybody, any soul in your life. ನೀವ್ ಪಾಡಿಗಿರಿ, ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ರೀ. ಹಿಂಗ ಯಾವಾಗ್ಲೂ ನಕ್ಕೊಂತ ನಮ್ಗೆ ನಗ್ಸ್ಕೊಂತ ಇರ್ರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸೋ ಮಚ್ ಶಾಂತಲಾ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹಾಗೂ ನಿಮ್ ಪ್ರಶ್ನೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಮುರುಗೇಶ್ MG. ನಮಸ್ಕಾರ ರಮೇಶ್ ಸರ್. ಹಾಯ್ ಮುರುಗೇಶ್. ನಮಸ್ಕಾರ ಸಾರ್. ಲೋ ಆಂಗಲ್ ಅಲ್ಲಿ ಕ್ಯಾಮರಾ ಇಟ್ಟು ವಿಲನ್ ಇಂಟ್ರೊಡಕ್ಷನ್ ತರ ಇದೆ ಸರ್. ಮೇಲ್ ತೊಳಿ ಸರ್. ಇಲ್ಲ ಸರ್, ಅದು ಕ್ಯಾಮ್ರಾನೇ ಅಲ್ಲಿ ಕೊಟ್ಟಿದ್ದಾರೆ. ಏನ್ ಮಾಡ ಹೇಳಿ ಸರ್. ಆಕ್ಚುಲಿ ನಂದೊಂದು ಕನಸಿದೆ, ಅದು ನೀವೇ ಕೇಳಿಸ್ಬೇಕು. ನನ್ ವೈಫ್ ನಿಮ್ ಬಿಗ್ ಫ್ಯಾನ್. ಯಾವಾಗ್ಲೂ ಸಿಟ್ ಬಂದಾಗ ರಮೇಶ್ ಸರ್ ನೋಡ್ ಹೆಂಗದಾರ, ನೀನ್ ನೋಡ್ ಹೆಂಗದ, ಗಡ್ಡ ಬಿಟ್ಕೊಂಡ ತಲಿಯ ಅನ್ಕೊಂಡ ಯಾವಾಗ್ಲೂ ಬರೀ ನಿಮ್ 9 ವರ್ಷನೇ ಆಯ್ತು, ರಾಮಶ್ಯಾಮ ಭಾಮ ಆಯ್ತು, ಇವರ್ರಿ ಬರೇ ಐತಿ. ನಾವು ಪುಣೆ ಒಳಗ್ರಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಪ್ರತಿ ವರ್ಷ ಒಬ್ಬೊಬ್ರನ್ನ ಗೆಸ್ಟ್ ಕರ್ಸ್ಬೇಕಂತ ನಮ್ದು ವಿಚಾರ. ಒಂದ್ಸರ್ತಿ ನೀವು ಪುಣೆ ಬಂದ್ ಹೋದ್ರ ಇಲ್ಲಿ ಕನ್ನಡ ಸಂಘ ಆಲ್ಮೋಸ್ಟ್ ಪುಣೆಯಲ್ಲಿ ಸರ್ 4 ರಿಂದ 5 ಲಕ್ಷ ಜನ ಅದೀವ್ರಿ ಕರ್ನಾಟಕದವ್ರು. ಸೊ ನಮ್ ಕೋರಿಕೆ ನೀವು ಒಂದ್ಸರ್ತಿ ಪುಣಾಕ ಕನ್ನಡ ರಾಜ್ಯೋತ್ಸವಕ್ಕೆ ಬನ್ರಿ. ಖಂಡಿತ ಬರೋಣ. ಅದೇನ್ ಸರ್ ಒಳ್ಳೆ ಕಥೆ ಐತಲ್ಲ, ಈಸಿ, ಅದೇನ್ ಪ್ರಾಬ್ಲಮ್ ಇಲ್ಲ. ನಂದು ನಿಮಗ್ ಪ್ರಶ್ನೆ,
ಈ COVID-19 ಇಂದ ಬಹಳ ಜನ ಇಂಪ್ಯಾಕ್ಟ್ ಆಗತೈತಿ, ಎಸ್ಪೆಷಲಿ ಎಲ್ಲಾ ಇಂಡಸ್ಟ್ರಿ, ಯಾವ ಇಂಡಸ್ಟ್ರಿನೂ ಬಿಟ್ಟಿಲ್ಲ ಇದರಲ್ಲಿ. ಹೌದು. ಇವಾಗ ನೀವು ಒಂದ್ ಸ್ಟೇಜ್ ಅಲ್ಲಿ ಇದ್ದೀರಾ, ಬಟ್ ನಿಮ್ ಜೊತೆ ಕೋ ವರ್ಕರ್ಸ್ ಎಲ್ಲ ಇವಾಗ ಲೈಕ್ ಕ್ಯಾಮ್ರಾಮನ್ ಆಗ್ಲಿ ಅಥವಾ ಸಹಾಯಕರಾಗ್ಲಿ, ಅವ್ರಿಗೆ ನಿಮ್ ಕಡೆಯಿಂದ ಹೆಂಗ್ ಸಹಾಯ ಮಾಡ್ತಿದ್ರಿ ಅಥವಾ ನಿಮ್ ಕಡೆಯಿಂದ ಏನ್ ಧೈರ್ಯ ತುಂಬ್ತಾ ಇದ್ದೀರಾ? ಸೊ ಅದಕ್ಕೆ ಆಮೇಲೆ ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದಾದ್ಮೇಲೆ ಹೇಗೆ ಮತ್ತೆ ಅದೇ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ. ಯಾಕಂದ್ರೆ ಇವಾಗ ಥಿಯೇಟರ್ ಓಪನ್ ಆಗ್ಬೇಕಾದ್ರೆ ಇನ್ನೂ 6 months ಅಂತೂ ಅನ್ಸುತ್ತೆ. ಸೊ ಅದಾದ್ಮೇಲೆ ಪ್ರೇಕ್ಷಕರು ಬರ್ಬೇಕು, ಬಂದಾದ್ಮೇಲೆ ಅದು ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಸೊ ಯಾಕಂದ್ರೆ ನಾವು ಇಲ್ಲಿ ಪುಣೆಯಲ್ಲಿ ಸರ್ ತುಂಬಾನೇ ಟ್ರೈ ಮಾಡ್ತೀವಿ. ನಾನು ಆಲ್ಮೋಸ್ಟ್ KGF ಫಿಲ್ಮ್ ಕನ್ನಡದಲ್ಲಿ ರಿಲೀಸ್ ಮಾಡ್ಸೋಕೆ ಯಶ್ವರೆಗೂ ಹೋಗಿದ್ದೀವಿ. ಸೊ ಫೈನಲಿ ವಿ ಗಾಟ್ ದ ಥಿಯೇಟರ್ ಅಂಡ್ KGF ಒಂದೇ ಒಂದು ಥಿಯೇಟರ್ ಸಿಕ್ಕಿರಲಿಲ್ಲ. ಆಮೇಲೆ 16 ಥಿಯೇಟರ್ ರಿಲೀಸ್ ಮಾಡಿಸಿದೀವಿ ಸರ್ ಇಲ್ಲಿ. ವೆರಿ ಗುಡ್, ಎಕ್ಸಲೆಂಟ್. ಫಾಲೋ ಮಾಡಿದ್ರಿ, ಪೈಲ್ವಾನ್ ಮಾಡಿಸಿದೀವಿ ಸರ್. ಆಮೇಲೆ ಈ ತರ ಈಗ ಆಮೇಲೆ ಸಹಕಾರಿ ಕನ್ನಡ ಪ್ರಾಥಮಿಕ ಶಾಲೆ, ಸೊ ಅದನ್ನೆಲ್ಲ ನಾನೇ ಅಲೋನ್ ಆಗಿ ಬುಕ್ ಮಾಡಿ ಅದನ್ನ ಆಮೇಲೆ ಟಿಕೆಟ್ ಎಲ್ಲ ನಮ್ಮ ಜನಕ್ಕೆಲ್ಲ ಕೊಟ್ಟಿದ್ದೀನಿ ಸರ್. ಸೊ ಕ್ವಶನ್ ಇಷ್ಟೇ, ನೀವು ಹೇಗ್ ನಿಮ್ ಕೋ ವರ್ಕರಿಗೆ ಹೆಲ್ಪ್ ಮಾಡ್ತೀರಾ ಅಥವಾ ಈ ಫಿಲ್ಮ್ ಇಂಡಸ್ಟ್ರಿ ಹೆಂಗ್ ಮತ್ತೆ ಅಪ್ ಆಗುತ್ತೆ ಅಂತ? ಓಕೆ, ಕೋ ವರ್ಕರ್ಸ್ ನನ್ ಜೊತೆ ಇರೋ ಸ್ಮಾಲ್ ಟೀಮು. ನನ್ ಥ್ಯಾಂಕ್ಫುಲಿ ಜೊತೆಗೆ ಸಿನಿಮಾ ಜೊತೆಗೆ ಒಂದು ಟಿವಿ ಸೀರಿಯಲ್ ನಡೀತಾ ಇತ್ತು, ಪ್ರೊಡಕ್ಷನ್ ನಡೀತಾ ಇತ್ತು. ಅದು ಹಾಗೆ ಅಲ್ಲಿ ಕೆಲವರಿಗೆ ಕೆಲಸ ಕೊಡಕಾಯ್ತು. ಅಲ್ಲಿ ಸ್ವಲ್ಪ ಶಿಫ್ಟ್ ಮಾಡಿ, ದೋ ಈ ಸಿನಿಮಾದಲ್ಲಿ ಇಂದ ಸ್ವಲ್ಪ ಕಮ್ಮಿ ಇರ್ಬೋದು ಬಜೆಟ್ಸ್ ವೈಸ್ ಆಲ್ ದಟ್, ಬಟ್ ಅಲ್ಲಿ ಕೆಲವ್ರಿಗೆ ಕೆಲಸ ಸಿಕ್ಕಿದೆ. ಕೆಲವು ಹುಡುಗರು ಇಬ್ರು ಅವ್ರು ಮತ್ತೆ ಹಳ್ಳಿ ಕೊಟ್ಟೋದ್ರು, ಅಲ್ಲಿ ಅಪ್ಪನ ಹೆಲ್ತ್ ಸರಿ ಇಲ್ಲ ಅಂತ ಅಲ್ಲಿಗೆ ಹೋಗ್ಬಿಟ್ಟ. ಇನ್ನೊಬ್ಬ ಹುಡುಗ ಇಲ್ಲೇ ಇದ್ದಾನೆ, ಈಗ ನಾನು ಈ ಕೋವಿಡ್ ಇದೆಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಹುಡುಗರಿಗೆ ಅಷ್ಟು ಸಮಸ್ಯೆ ಆಗಿಲ್ಲ. ನನ್ ಮೇಕಪ್ ಹುಡುಗ ಹೈದ್ರಾಬಾದ್ ಕೊಟ್ಟೋದ, ಅವನು ಮಂತ್ಲಿ ಪಾಪ ರೇಷನ್ ಬೇಕಾದ ವಿಷಯ ಮಾತ್ರ ಆಗ ಕಳಿಸ್ತಾ ಇದೀವಿ. ಅದರ್ವೈಸ್ ನಮ್ಮ ರೆಗ್ಯುಲರ್ ಸ್ಟಾಫ್ ಡ್ರೈವರ್ಸ್ ಅವರೆಲ್ಲ ಸ್ಟಿಲ್ ಆನ್ ಅವರ್ ಪೇರೋಲ್. ಅವ್ರ ಪಾಡಿಗೆ ಅವ್ರ ಕೆಲಸ ಇದೆಯೋ ಇಲ್ಲೋ ಅವ್ರ ಪೇರೋಲ್ ನಡೀತಾ ಇದೆ. ನಮ್ಮ ರೆಗ್ಯುಲರ್ ಸ್ಟಾಫ್ಗೆ ಅದೇನ್ ಸಮಸ್ಯೆ ಆಗಿಲ್ಲ. ಅಂಡ್ ಥಿಯೇಟರ್ಸ್ ಓಪನ್ ಆದ್ಮೇಲೆ ನಾರ್ಮಲ್ ಪ್ರೊಡಕ್ಷನ್ ಶುರು ಆಗುತ್ತೆ ಅನ್ಸುತ್ತೆ. ನಾನು ಆಗ್ಲೇ 100 ಫಿಲ್ಮ್ ಮುಗಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ರಿಲೀಸ್ ಮಾಡ್ಬೇಕಾಗಿತ್ತು ಶಿವಾಜಿ ಸೂರತ್ಕಲ್ 50th ಡೇ 100 ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಶಿವಾಜಿ 3ನೇ ವಾರದಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಿದ್ದಾಗಲೇ ಇದು ಬ್ಲಾಕ್ ಆಗೋಯ್ತು. ಹಾಗಾಗಿ 100 ರೆಡಿ ಇದೆ. ಥಿಯೇಟರ್ಸ್ ಓಪನ್ ಆದಾಗ ಅದನ್ನ ರಿಲೀಸ್ ಮಾಡ್ತೀನಿ. ಅಷ್ಟರಲ್ಲಿ ನೆಕ್ಸ್ಟ್ ಫಿಲ್ಮ್ ಏನು ಅಂತ ಡಿಸೈಡ್ ಮಾಡಬೇಕು. ಬಟ್ ಹೆಂಗ್ ಸೀನ್ ಚೇಂಜ್ ಆಗುತ್ತೆ ಅಂತ ನೋಡ್ಕೊಂಡು ಆ ಜಾನರ್ ನ ಡಿಸೈಡ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಒಂದ್ ಸರ್ತಿ ವೈಫಿ ಮಾತಾಡ್ತಾರೆ. ಹೋ ನಮಸ್ಕಾರ, ಹಲೋ, you're okay, you're fine, you healthy? No, actually she is sick. So ನಿಮ್ ಪ್ರೋಗ್ರಾಮ್ ಇರೋ ಸಲುವಾಗಿ ನಾನು ಅವಳ ಜೊತೆ ಕೂತಿದ್ದೀನಿ, ಒಂದ್ಸತಿ ಮಾತಾಡ್ಬೇಕು ಅಂತ. ತೋರ್ಸಿ ದಯವಿಟ್ಟು ತೋರ್ಸಿ. ಹಲೋ ಮೇಡಮ್, ಆರೋಗ್ಯವಾಗಿದ್ದೀರಾ? ಟೇಕ್ ಕೇರ್. ಓಕೆ, ಥ್ಯಾಂಕ್ ಯು ಸರ್. Okay, thank you so much. Please take care of our health and wish you a very very speedy recovery, madam. ಆದಷ್ಟು ಬೇಗ ಗುಣಮುಖರಾಗ್ರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮುರುಗೇಶ್. ಸರ್ ಹೇಳ್ದಾಗೆ ನಿಮ್ಮ ಮನೆಯವರಿಗೆ ಆದಷ್ಟು ಬೇಗ ಆರೋಗ್ಯ ಗುಣಮುಖವಾಗ್ಲಿ ಅಂತ ನಾವು ಎಲ್ಲ ಬೇಡ್ಕೋತೀವಿ. ನಮ್ಮ ಮುಂದಿನ ಪ್ರಶ್ನೆ ಭಾರ್ಗವಿ ಹೇಮಂತ್ ಅವರಿಂದ. ಭಾರ್ಗವಿ. ನಮಸ್ಕಾರ ರಮೇಶ್ ಅವ್ರಿಗೆ. ಹಾಯ್. ನಿಮ್ಮ ಚಿತ್ರಗಳನ್ನೆಲ್ಲ ನೋಡಿದೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ತುಂಬಾ ನಿಮ್ಮ ಪ್ರತಿಯೊಂದು ಡೈಲಾಗು ಒಂಥರ ಸ್ಫೂರ್ತಿ ಕೊಡತ್ತೆ. ಅಂದ್ರೆ ಮಾತು ಕೇಳಿದಾಗ ಎಸ್ ವಿ ಶುಡ್ ಲಿಸನ್. ನೀವೇನಾರು ಅಡ್ವೈಸ್ ಕೊಟ್ರೆ ಆಡಿಯನ್ಸ್ಗೆ ತುಂಬಾ ಕೇಳೋಣ, ಹೌದು ಹೀಸ್ ರೈಟ್ ಅಂತ ಅನ್ಸತ್ತೆ. ಐ ಸೀನ್ ಯು ಇವಾಲ್ವ್ ಆಸ್ ಅನ್ ಆಕ್ಟರ್. ಆದ್ರೆ ಸ್ವಲ್ಪ ಆದಷ್ಟು ಸ್ಯಾಕ್ರಿಫೈಸಿಂಗ್ ರೋಲ್ಸ್ ಮಾಡ್ತಾ ಇದ್ರಿ. ಆಮೇಲೆ ಯು ಚೇಂಜ್ ಟು ಬಿಕಮ್ ಅ ವೆರಿ ಇಂಡಿಪೆಂಡೆಂಟ್, ಅ ವೆರಿ ಪ್ರಾಮಿಸಿಂಗ್ ಆಕ್ಟಿಂಗ್ ತೋರಿಸ್ತಾ ಇದ್ರೆ. ನಿಮ್ ರೋಲ್ಸ್ ಶಿವಾಜಿ ಸೂರತ್ಕಲ್ ಅಷ್ಟೇ ಬಹಳ ಚೆನ್ನಾಗಿ ಕಾಣ್ತಿದ್ರಿ. ತುಂಬಾ ಫಿಟ್ ಅಂಡ್ ನಿಮ್ ಫಿಟ್ನೆಸ್ ರೆಜಿಮ್ ಒಂದ್ ಕೊಡ್ಬೇಕು. ಬಟ್ ಆ ಪ್ರಶ್ನೆಗಿನ್ನ ನಾನ್ ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಮಾಡ್ಬೇಕು. ನೀವು ಈ BBMP ಕೋವಿಡ್ ಅವೇರ್ನೆಸ್ ಬ್ರಾಂಡ್ ಅಂಬಾಸಿಡರ್ ಆಗಿದ್ದೀರಲ್ಲ, ನಿಮ್ಮ ಮೆಸೇಜ್ ನಿಜ ಹೇಳ್ಬೇಕು ಅಂದ್ರೆ ಬೇರೆ ಎಲ್ಲಾರು ಕೊಡಕ್ಕಿನ ತುಂಬಾ ಡಿಫ್ರೆಂಟ್ ಆಗಿದೆ. ಫುಲ್ ಕೇರ್. ಇವ್ರ ಏನ್ ಹೇಳ್ತಿದಾರೆ,
ಯೂಶಲಿ ಬರುತ್ತಲ್ಲ ವಿಡಿಯೋಸ್, ಪ್ರೊಮೋ ವಿಡಿಯೋ ಸ್ಟಾರ್ಟಿಂಗ್ 1-2 seconds ಆದ್ಮೇಲೆ ಗೊತ್ತಿರೋದೆ ಅಂತ. ಬಟ್ ನೀವ್ ಹೇಳಿರೋ ರೀತಿ ಬಹಳ ಚೆನ್ನಾಗಿದೆ. ಸೊ ಒಂದ್ ರಿಕ್ವೆಸ್ಟ್ ಏನಂದ್ರೆ, ಈ ಸೀನಿಯರ್ ಸಿಟಿಸನ್ಸ್ ಹೇಳಿದ ಮಾತು ಕೇಳ್ತಾ ಇಲ್ಲ. ಸೀನಿಯರ್ ಸಿಟಿಸನ್ಸ್ ಸೀನಿಯರ್ ಸಿಟಿಸನ್ಸ್ ಹೇಳಿದ ಮಾತು ಕೇಳಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಎಸ್ಪೆಷಲಿ ಇಬ್ರೇ ಇರೋರು, ಗಂಡ ಹೆಂಡತಿ ಮನೇಲಿ ಇಬ್ರೇ ಇರೋರು, ಸ್ವಲ್ಪ ತುಂಬಾ ಪಾಪ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡಿರೋರ್ಗೆ ಗೊತ್ತಾಗ್ತಿಲ್ಲ ಹೇಗ್ ಮಾಡೋದು. ಈಗ ಒಂದ್ ಹಾಲ್ ತರಕ್ಕೂ ನಾನು ಹೊರಗಡೆ ಹೋಗ್ಬೇಕು, ಹುಷಾರಿಲ್ಲ ಅಂದ್ರೂ ನಾನೇ ನೋಡ್ಕೋಬೇಕು. ಅಂತವ್ರಿಗೆ ದಯವಿಟ್ಟು ಒಂದ್ ಮೆಸೇಜ್ ಕೊಡ್ತೀರಾ, ಜಸ್ಟ್ ಫಾರ್ ಸೀನಿಯರ್ ಸಿಟಿಸನ್ಸ್? ಡೆಫಿನೆಟ್ ಆಗಿ ಒಂದು ರೆಡಿ ಮಾಡಿದೀನಿ, ನಾಳೆ ರಿಲೀಸ್ ಮಾಡ್ತೀನಿ. ಹೌದು, ಎಲ್ಲ ಪ್ಲೀಸ್ ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬಬೇಕು. ಆಮೇಲೆ ಫಿಟ್ನೆಸ್ ಹೇಗೆ ನಿಮ್ಮ ಲುಕ್ ಹೆಂಗ್ ಚೇಂಜ್ ಆಯ್ತು ಅಂತ, ನಿಮ್ ಮುಂಚೆ ಇದ್ದಿದ್ ಲುಕ್ಸ್ ಇವಾಗ ಲುಕ್ಸ್ ಚೇಂಜ್ ಆಗಿದೆ, ಏನ್ ಕಾರಣ? ನನಗೇನ್ ಗೊತ್ತಿಲ್ಲ ರೀ, ಅದು ನಾನು ಪಾಡಿಗೆ ಐ ಜಸ್ಟ್ ಗೋ ಬೈ ವಾಟ್ ಐ ಫೀಲ್. ಅದೆಲ್ಲ ಏನು ಒಂದು ಸ್ಟ್ರಾಟಜಿ ಅಂತೆಲ್ಲ ಏನು ಇಲ್ಲ. ನನಗೆ ಏನ್ ಅನ್ಸೋದು ಅವ್ರು ಮಾಡ್ಕೊಂಡು ಹೋಗ್ತಾ ಇದೀನಿ. ಐ ಆಮ್ ಹ್ಯಾಪಿ ಯು ಲೈಕ್ ಇಟ್. ಅಂಡ್ ನೀವು ಹಿರಿಯರ ಬಗ್ಗೆ ಮಾತಾಡಿದಾಗ ಏನ್ ಗೊತ್ತಾಯ್ತು, ಏನ್ ಬ್ಯೂಟಿ ಅಂದ್ರೆ, ಈಗ ನಾವ್ ಏನೇನ್ ಯೂಸ್ ಮಾಡಿದೀವಿ, ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ಈ ಮೊಬೈಲ್ ಅಲ್ಲಿರೋ ಸಿಮ್ ಕಾರ್ಡ್ ಅದೆಲ್ಲ ಪಾಪ ಅಲ್ಲಿ ಯಾರೋ ಕಂಡಿಡಿದ್ರವ್ರು, ಈಗ ವಯಸ್ಸಾಗಿದೆ ಅಷ್ಟೇ ಅವ್ರಿಗೆ. ಇದ್ರ ಹಿಂದೆ ಆ ವ್ಯಕ್ತಿ ಇದಾನೆ. ನನಗೆ ಈ ವಾಚ್ ಕಟ್ಬಿಡಿದ್ರೆ ಒಳಗಿರೋದೆಲ್ಲ ಅಲ್ಲಿ ಯಾರೋ ಒಂದು ಅಂಕಲ್ ಮಾಡಿರೋದು. ಈಗ ಅವ್ರು 70-75 ಇರ್ಬೋದು, ಬಟ್ ನಾನ್ ಯೂಸ್ ಮಾಡ್ತಿರೋ ಎಷ್ಟೊಂದು ವಿಷಯಗಳು ಅದು ಅವರೇ ಕಾರಣ ರೀ. ಈಗ ವಯಸ್ಸಾಗಿದೆ ಪಾಪ, ಅವರಿಂದ ನಡಿಯಕ್ ಆಗ್ತಾ ಇಲ್ಲ, ವಾಟ್ ಎವರ್. ಹಾಗಾಗಿ ಆ ಹಿರಿಯರ್ನ ನೋಡ್ಕೊಳ್ಳೋದು ನಮ್ ಧರ್ಮ. ನೀವು ನಾನು ನಡ್ಕೊಂಡು ಹೋಗ್ತಿರೋ ಇದಲ್ಲಿ ವಾಕಿಂಗ್ ಅಲ್ಲಿ ಒಂದು ಅಜ್ಜಿ ಬರ್ತಾಳೆ, ಮಾಸ್ಕ್ ಹಾಕೊಂಡಿಲ್ಲ. ಅವ್ರು ನನ್ ಗೊತ್ತು, ನಾನ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಅವ್ರೇ ಹೇಳ್ತಾರೆ, ನಾನ್ ಮಾಸ್ಕ್ ಹಾಕೊಂಡಿಲ್ಲಪ್ಪ, ಹಾಕೊಂಡ್ರೆ ಉಸಿರಾಡಕ್ ಆಗಲ್ಲ ರಮೇಶ ಅಂದ್ರು. ಅದ್ರ ಅಜ್ಜಿ ನೀವ್ ಹಾಕೋಬಿಡಿ, ನಾವ್ ಹಾಕೊಳ್ತೀವಿ, ನೀವ್ ದಯವಿಟ್ಟು ನಾವು ಕೇರ್ಫ್ ಆಗಿರ್ತೀವಿ ಅಂತ. ಹಾಗಾಗಿ ಅವ್ರಿಗೆ ಇರೋ ಸಮಸ್ಯೆಗಳನ್ನ ದಯವಿಟ್ಟು ನಾವೇ ಹೆಂಗಾರು ಸ್ಪಂದಿಸ್ಕೊಂಡು ಅವ್ರು ಹೌಕೆ ನೀವು ಪಾಪ ಅವ್ರಿಗೆ ದಿನಾಲು ವಾಕಿಂಗ್ ಹೋಗೋದು ಅಭ್ಯಾಸ, ಅವ್ರಿಗೆ ಇರೋದೇ 1-2 ಕೆಲಸ. ಅಷ್ಟು ಬಿಸಿ ಆಗಿದ್ದು ಅವ್ರು ಯಂಗ್ ಏಜ್ ಅಲ್ಲಿ. ಈಗ ವಯಸ್ಸಾಗ್ಬಿಟ್ಟಿದೆ. ದಟ್ಸ್ ಅ ಬ್ಯೂಟಿಫುಲ್ ಮೈಂಡ್. ಆ ಮೈಂಡ್ ಹಂಗೆ ಇದೆ, ಬಟ್ ಒಂದು ವಯಸ್ಸಾದ ಬಾಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಆ ಮೈಂಡ್. ಅವ್ರು ಪಾಪ ಎಷ್ಟು ಹಿಂಸೆ ಪಡ್ತಿರ್ಬೇಕು. ನಮ್ಮಿಂದ ಎಷ್ಟು ಸಹಾಯ ಆಯ್ತು ಮಾಡೋಣ ಅಷ್ಟೇ. ಅವ್ರನ್ನ ಹೇಳ್ತೀನಿ. ಸೊ ನಿಮ್ ಮೆಸೇಜ್ ಅಲ್ಲಿ ದಯವಿಟ್ಟು ಒಂದ್ ಸ್ವಲ್ಪ ಅವ್ರಿಗೆ ಮೋಟಿವೇಶನ್ ಬರೋ ತರ ಒಂಚೂರು ಟಿಪ್ಸ್ ಕೊಡಿ. ಡೆಫಿನೆಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೌದು, ಈ ಪ್ರತಿಯೊಂದು ಏಜ್ ಗ್ರೂಪ್ಗೂ ಇವಾಗ ಅವ್ರವ್ರದೇ ಆದಂತ ಒಂದು ಚಾಲೆಂಜಸ್ ಇದೆ. ಈ ಕೋವಿಡ್ ಇದರಿಂದ ನಾವೆಲ್ಲರೂ ಒಂದೊಂದೇ ನಮ್ದೇ ಆದ ರೀತಿನಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ರಮೇಶ್ ಸರ್ ಹೇಳ್ದಾಗೆ ನಮ್ಮ ಹಿರಿಯರಿಗೆ ನಾವೇ ಸಪೋರ್ಟ್ ಮಾಡ್ಬೇಕು, ನಾವೇ ಅವ್ರಿಗೆ ಯಾವ ರೀತಿ ನಮ್ ಕಡೆಯಿಂದ ಸಹಾಯ ಆಗತ್ತೆ ಮಾಡ್ಬೇಕು ಅಂತ ಒಳ್ಳೆ ಮೆಸೇಜ್ ಕೊಡ್ರಿ ರಮೇಶ್ ಸರ್. ನಮ್ಮ ಮುಂದಿನ ಪ್ರಶ್ನೆ ಹೇಮಾ ಮಂಜುನಾಥ್ ಅವರು, ಇವರು ಚೆಸ್ಟರ್ ಇಂದ ಕೇಳ್ತಾ ಇದ್ದಾರೆ. ಹೇಮಾ. ನಮಸ್ಕಾರ ರಮೇಶ್ ಅರವಿಂದ್ ಅವ್ರಿಗೆ. ಹೇಗಿದ್ರಿ? ಚೆನ್ನಾಗಿದ್ದೀನಿ. 9 ವರ್ಷದ ಹಿಂದೆ ಬೋಲ್ಟನ್ ಅಲ್ಲಿ ಭೇಟಿ ಆಗಿದ್ವಿ. 2 ದಿನ ಅಲ್ಲ, ಹೌದು ಮಹೇಶ್ ಜೊತೆ. ತುಂಬಾ ಖುಷಿ ಆಯ್ತು. ಬಟ್ ನಿಜ ಹೇಳ್ಬೇಕಂದ್ರೆ 9 ವರ್ಷದಿಂದ ಇವಾಗೂ ಯು ಆರ್ ಲುಕಿಂಗ್ ಇನ್ನೂ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ, ಇನ್ನೂ ಹಂಬಲ್ ಆಗಿದ್ದೀರಾ. ಲುಕಿಂಗ್ ಅಲ್ಲ, ಒಂದು ದಿನಾನು ಯು ಆರ್ ನಾಟ್ ಲುಕಿಂಗ್ ಓಲ್ಡರ್. ಬಟ್ ಅದ್ರ ಸೀಕ್ರೆಟ್ ಏನು ಅಂತ ನಾನು ಕೇಳಲ್ಲ, ಯಾಕಂದ್ರೆ ಇಟ್ಸ್ ಅನ್ ಓಪನ್ ಸೀಕ್ರೆಟ್, ನಮ್ ಎಲ್ಲಾರ್ಗು ಗೊತ್ತಿದೆ. ಅಲ್ಲ, ನಿಮ್ಗಿಂತ ಜಾಸ್ತಿ ನಮಗ್ ಗೊತ್ತಿದೆ ನಿಮ್ ಸೀಕ್ರೆಟ್. ಅಲ್ಲ, you spread so much energy. You're such an inspiring and motivating person. So ಆ ಪಾಸಿಟಿವಿಟಿ ಎಲ್ಲ ನಿಮ್ಮಲ್ಲಿ ಇರೋದ್ರಿಂದ, ಸೊ ದಟ್ ಇಸ್ ನಿಮ್ ಸೀಕ್ರೆಟ್ ನ ಬೇರೆಯವ್ರಿಗೆಲ್ಲ ಹೇಳ್ಬಿಟ್ಟಿದೀನಿ. ಸಾರಿ ಇಫ್ ಯು ವಾಂಟೆಡ್ ಟು ಮೇಂಟೈನ್. ಏನು ಇಲ್ಲ, ನನಗೆ ನಿಮ್ ಜೊತೆ ಮಾತಾಡಿದ್ರೆ ನನಗೆ ಇಷ್ಟ, ನಿಮ್ಮನ್ ಕಂಡ್ರೆ ಇಷ್ಟ ಆಗುತ್ತೆ, ನಿಮ್ ಪಕ್ಕದಲ್ಲಿ ಕೂತಿಯಾರ ಸಾರ್ ಕಂಡ್ರೆ ಇಷ್ಟ ಆಗುತ್ತೆ. ಸೊ ಐ ಲೈಕ್ ಎವ್ರಿಥಿಂಗ್, ಅದು ಖುಷಿ ಆಗುತ್ತೆ ಅಷ್ಟೇ. ಅಲ್ಲ, ನಾವ್ ಮಾತ್ರ ಅಲ್ಲ, ನಮ್ ತಾಯಿ ಆಕ್ಚುಲಿ 9 ವರ್ಷದ ಹಿಂದೆ ಶಿ ವಾಸ್ 80 ಆಗ ಬಂದಾಗ ಅವರು ನಿಮ್ಗೆ ಓಪನ್ ಆಗಿ ಕಾಂಪ್ಲಿಮೆಂಟ್ ಕೊಟ್ಟಿದ್ರು. ನಿಮ್ ಅಮೆರಿಕಾನ ನಾನು 2 ಸಲ ನೋಡಿದೀನಿ ಅಂತ. ನನಗೊಂದ್ 10 ಸಲ ರೆಕಮೆಂಡ್ ಮಾಡಿದ್ರು, ನೋಡು ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ ಅಂತ. ಸೊ ನಮ್ಮ ಅಮ್ಮ ಹೇಳ್ತಾ ಇದಾರಲ್ಲ, ನಾವು ಅವಾಗ ನೋಡಿದ್ವಿ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಮತ್ತೆ ನಂದು ಕ್ವೆಶ್ಚನ್ ನಿಮ್ಗೆ, ಸೊ ವಿ ಆಲ್ ನೋ you get inspired. ಲಾಕ್ಡೌನ್ ಸಿಚುವೇಶನ್ ಅಲ್ಲಿ
ನಿಮ್ಗೆ ತುಂಬಾ ವರ್ಷದಿಂದ ಮಾಡಕ್ ಆಗದೆ ಇರುವಂತದ್ದು ಯಾವ್ದಾದ್ರು ಇಂಟ್ರೆಸ್ಟೆಡ್ ಆಕ್ಟಿವಿಟೀಸ್ ಅಥವಾ ಹಾಬೀಸ್ ಏನಾದ್ರು ಮತ್ತೆ ನಿಮ್ಗೆ whether you were able to get back to it ಅಥವಾ ಹೊಸದೇನಾದ್ರೂ ನಿಮ್ಗೆ ಕಲಿಯಕ್ಕೆ ಅವಕಾಶ ಏನಾದ್ರೂ ಆಯ್ತಾ ಅಂತ ಒಂದ್ ಸ್ವಲ್ಪ ಹಂಚ್ಕೋಬೋದಾ? ನಿಜ ಹೇಳ, 7ನೇ ಕ್ಲಾಸ್ ಅಲ್ಲಿ ಡ್ರಾಯಿಂಗ್ ಮಾಡಿದ್ದು. 7ನೇ ಕ್ಲಾಸ್ ಆದ್ಮೇಲೆ ಪೆನ್ಸಿಲೇ ಮುಟ್ಟಿಲ್ಲ ನಾನು, ಡ್ರಾಯಿಂಗ್ ಎಲ್ಲ ಮಾಡಿಲ್ಲ. ದಿಢೀರ್ ಅಂತ ಆಸಕ್ತಿ ಬಂತು, ಇಷ್ಟೊಂದು ಟೈಮ್ ಇದೆಯಲ್ಲ ಕೈಯಲ್ಲಿ, ಟ್ರೈ ಮಾಡೋಣ ಅಂತ. ಸೊ ಅದನ್ನ ಮಾಡಕ್ ಶುರು ಮಾಡಿದೀನಿ. ಐ ಥಿಂಕ್ ನಾಟ್ ಒಂದ್ ಲೆವೆಲ್ಗೆ, ಈಗಲೂ 7ನೇ ಕ್ಲಾಸ್ 8ನೇ ಕ್ಲಾಸ್ ಲೆವೆಲ್ಗೆ ಇದೆ. ಬಟ್ ನಿಮಗೋಸ್ಕರ ತೋರಿಸ್ಬಿಡ್ತೀನಿ, ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಬೆಳಗ್ ಮಾಡಿದ್ದು. ಓಕೆ, ಇದು ನೆನ್ನೆ ಮಾಡಿದ್ದು. ನಮ್ಮ ಅಪ್ಪಂದು ಫೋಟೋ, ನಮ್ಮ ಅಪ್ಪನ ಫೋಟೋ ಇಲ್ಲಿದೆ, ಇದು ಕಾಣುತ್ತೋ ಇಲ್ಲೋ ನೋಡಿ. ಇದು ನಮ್ಮಪ್ಪ. ಅದನ್ನ ಬರೆಯಕ್ ಟ್ರೈ ಮಾಡಿದೆ, ಅದು ಈ ತರ ಬಂದಿದೆ, ಈ ತರ ಬಂತು. ಗೊತ್ತಿಲ್ಲ, ನಮ್ಮ ಅಪ್ಪನ ತರ ಇದೆಯಲ್ಲೋ ಗೊತ್ತಿಲ್ಲ. ಇದು ನಮ್ಮಪ್ಪ, ಇದು ನಾನು ಬರೆದಿರೋದು. ಸೊ ದಟ್ ಇಸ್ ವಾಟ್ ಇಸ್ ಬಿಡಿ, ಹಾಗೆ ಕಾಣಿಸ್ತಾರೆ. ಸೊ ಪೆನ್ಸಿಲ್ ಇಟ್ಕೊಂಡು ಡ್ರಾಯಿಂಗ್ ಎಲ್ಲ ಟ್ರೈ ಮಾಡ್ತಾ ಇದೀನಿ. ಇಂಟರ್ನೆಟ್ ಅಲ್ಲಿ ಡ್ರಾಯಿಂಗ್ ಅಂತ ಇದು ಹಾಕ್ತೀನಿ. ಒಂದ್ ನಾಯಿ ಮರಿ ಬಂತು ಬೆಳಗ್ಗೆ, ಸೊ ಆ ನಾಯಿ ಮರಿ ಟ್ರೈ ಮಾಡಿದೆ, ಈ ತರ ಬಂದಿದೆ. ಸೊ ಈ ತರ ಇಟ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದು ಡ್ರಾಯಿಂಗ್. ಆಮೇಲೆ ಕೈಯಲ್ಲಿ ಮುಟ್ಟೇ ಇಲ್ಲ. ಐ ಆಮ್ ಎಂಜಾಯಿಂಗ್ ಇಟ್. ಅಂದ್ರೆ ದಿನ ಸ್ವಲ್ಪ ಸಿಮೆಟ್ರಿ ಎಲ್ಲ ಸರಿಗ್ ಬರ್ತಾ ಇದೆ, ಪ್ರಪೋರ್ಷನ್ ಸರಿಗ್ ಬರ್ತಾ ಇದೆ, ಖುಷಿ ಕೊಡ್ತಾ ಇದೆ. ತುಂಬಾ ಖುಷಿ ಆಯ್ತು. ಮತ್ತೆ ಬೇರೆ ಆಕ್ಟಿವಿಟೀಸ್ ಇದೆಲ್ಲ ಮುಂದುವರ್ಸಕ್ಕೆ ಮತ್ತೆ ನಮ್ದು ಬೆಸ್ಟ್ ವಿಶಸ್ ಆರ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಹೇಮಾ ಅವರೇ, ಬಹಳ ಡಿಫರೆಂಟ್ ಕೊಟ್ಟಿದ್ದಕ್ಕೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಗಿರೀಶ್. ಯಾ ಇಲ್ಲ, ನಿಮ್ದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ರಿ. ನಿಮ್ಮಿಂದ ಸರ್ದ್ ಇನ್ನೊಂದು ಮುಖ ನಮಗೆ ಕಾಣಿಸ್ತು, ಅವ್ರ ಇದುವರೆಗೆ ಬರೀ ಅಲ್ವಾ. ಸೊ ನಿಮ್ಮಿಂದಾಗಿ ಅವ್ರ ಆರ್ಟ್ ಕೂಡ ನಮಗೀಗ ಜನಕ್ಕೆ ಇವಾಗ ಓಪನ್ ಸೀಕ್ರೆಟ್ ಆಯ್ತು, ಅದು ಕೂಡ. ಥ್ಯಾಂಕ್ ಯು ಸರ್. ಈ ಮಾತು ಇದೇ ತರ ನಡೀತಾ ಇರ್ಲಿ ಅನ್ನಿಸ್ತಾ ಇದೆ. ಪ್ರತಿಯೊಬ್ರು ಇಲ್ಲಿ ನಮಗೆ ಕಮೆಂಟ್ ಕೂಡ ಕಳಿಸ್ತಾ ಇದ್ದಾರೆ, ನಿಮ್ ಮಾತು ಎಷ್ಟು ಕೇಳಿದ್ರು ಕೇಳ್ತಾನೆ ಇರ್ಬೇಕು ಅನ್ನಿಸ್ತಾ ಇದೆ ಅಂತ. ಬಹಳಷ್ಟು ಕಮೆಂಟ್ಸ್ ಬಂದಿದೆ, ಇನ್ನು ಬಹಳಷ್ಟು ಪ್ರಶ್ನೆಗಳು ಕಳ್ಸಿದ್ದಾರೆ. ಆದ್ರೆ ನಾನು ಸಮಯ ಕೂಡ ನೋಡ್ತಾ ಇದ್ದೀನಿ, ವಿ ಆರ್ ಆಲ್ರೆಡಿ ಲೈಕ್ 45 ನಿಮಿಷ ಅಂದ್ವಿ. ಬಹುಶಃ ಈ ತರ ಒಂದು 45 ನಿಮಿಷಗಳು ಬೇಕೋ ಏನೋ ಇರೋ ಪ್ರಶ್ನೆ ಎಲ್ಲ ಕೇಳೋದಕ್ಕೆ. ಸೊ ಬಿಫೋರ್ ವಿ ಕನ್ಕ್ಲೂಡ್, ನಾ ಕ್ವಶನ್ಸ್ ಕಳ್ಸಿರೋದ್ರಲ್ಲಿ 1-2 ಪ್ರಶ್ನೆನ ಹಾಗೆ ರ್ಯಾಂಡಮ್ ಆಗಿ ತಗೊಂಡು ನಾನೇ ಕೇಳ್ತಾ ಇದ್ದೀನಿ ಸರ್, ಇವಾಗ ಸಮಯ ಕಡಿಮೆ ಇರೋದ್ರಿಂದ. ಸೊ ಅದಕ್ಕೆ ನಾವು ಉತ್ತರ, ಇದು ನಿಮ್ಮ ಮೂವೀಸ್ ರಿಲೇಟೆಡ್ ಕ್ವಶನ್ ಇದೆ, ಜನರಿಕ್ ಆಗಿ ತಗೋತಾ ಇದ್ದೇನೆ. ಕೆಲವೊಬ್ರು ಕೇಳ್ತಾ ಇದ್ದಾರೆ, ನಿಮ್ಮ ಅಗೈನ್ ಲೈಕ್ ಬಹಳ ಇಷ್ಟ ಆಗಿರೋದು ಅಮೆರಿಕ, ಅಮೃತವರ್ಷಿಣಿ, ಆ ತರ ಚಿತ್ರಗಳು ನಿಮ್ದು ಮತ್ತೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ ಮುಂದಿನ ಯೋಜನೆಗಳೇನು ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್ ಆಯ್ತು, ಅಮೆರಿಕ ಆ ಸೆನ್ಸಿಟಿವಿಟಿ ಇದೆಯಲ್ಲ, ಅಟ್ ದಿ ಸೇಮ್ ಟೈಮ್ ಅದ್ರಲ್ಲಿರೋ ಥಾಟ್, ಆ ಥೀಮ್ ಎಷ್ಟು ಚೆನ್ನಾಗಿತ್ತು ನೋಡಿ. ಬ್ರೈನ್ ಬಗ್ಗೆ ಇತ್ತು. ಆ ತರ ಥೀಮ್ ಆಗ್ಲಿ, ಆ ಸೆನ್ಸಿಟಿವಿಟಿ ಆಗ್ಲಿ, ಅದು ಇಟ್ಸ್ ಆಲ್ವೇಸ್ ಇನ್ ವೋಗ್. ಅದೇನು ಯಾವತ್ತು ಮಾಡಿದ್ರು ಅದು ಕ್ಲಿಕ್ ಆಗುತ್ತೆ. ಬಟ್ ಈಗ ರೈಟ್ ನಾವು ನನ್ ಮೈಂಡ್ ಇರೋದು, ಈಗ ಶಿವಾಜಿ ಸುರತ್ಕಲ್ ಮಾಡಿದೆ, ಆ ತರ ಫಿಲ್ಮ್ಸ್ ಮಾಡಿರ್ಲಿಲ್ಲ. ಡಿಟೆಕ್ಟಿವ್ ಸೀರೀಸ್, ಸಸ್ಪೆನ್ಸ್ ಮೂವೀಸ್, ಥ್ರಿಲ್ಲರ್ಸ್, ಅಡ್ವೆಂಚರ್, ಟ್ರೆಷರ್ ಹಂಟ್, ಈ ತರ ಫಿಲ್ಮ್ಸ್ ಎಲ್ಲ ಮಾಡಿಲ್ಲ. ಸೊ ಅದರ ಕಡೆ ನನ್ ಗಮನ ಇದೆ. ಸ್ವಲ್ಪ ಬಿಗ್ಗರ್ ಕ್ಯಾನ್ವಾಸ್ ಅಲ್ಲಿ ಆ ತರ ಮಾಡ್ತಾ ಇದೀನಿ. ಅಫ್ಕೋರ್ಸ್ ಆ ಎಲಿಮೆಂಟ್ಸ್ ಆಫ್ ಲವ್, ಸೆಂಟಿಮೆಂಟ್, ಇಮೋಷನ್ ಅದೆಲ್ಲ ಇರುತ್ತೆ. ಬಟ್ ಐ ಆಮ್ ಟ್ರೈಂಗ್ ನ್ಯೂ ಜಾನರ್ಸ್ ನೌ. ಓಕೆ, ಎಕ್ಸಲೆಂಟ್ ಸರ್. ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ನೀವು ಈಗ ಕಳೆದ 32 ವರ್ಷದಿಂದ ಚಿತ್ರರಂಗದಲ್ಲಿ ಇದ್ದೀರಿ. ಕೇವಲ ಸೌತ್ ಇಂಡಿಯಾ ಅಂತಂದ್ರೆ ನಮ್ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ನೀವು ಬೇರೆ ಭಾಷೆಯ ಚಿತ್ರರಂಗದಲ್ಲೂ ಕೆಲಸ ಮಾಡಿದ್ದೀರಿ. ಅಲ್ಲೆಲ್ಲ ಬಹಳ ಹೆಸರಾಂತ ನಿರ್ದೇಶಕರ ಜೊತೆ, ನಿರ್ಮಾಪಕರ ಜೊತೆ ಎಲ್ಲಾನು ನೀವು ನಿಮ್ಮ ಚಿತ್ರಗಳನ್ನ ಮಾಡಿದ್ದೀರಿ. ಸೊ ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನೀವು ಈ 32 ವರ್ಷಗಳಲ್ಲಿ ಡಿಫರೆನ್ಸ್ ಆಫ್ ಹೌ ಅ ಮೂವಿ ಮೇಕಿಂಗ್ ಹ್ಯಾಸ್ ಎವಾಲ್ವ್ಡ್, ಅಂದ್ರೆ ನಾವು ಚಿತ್ರ ನಿರ್ಮಾಣ ಹೇಗೆ ಎವಾಲ್ವ್ ಆಗಿದೆ, ಅಂಡ್ ನೀವು ಕಂಪ್ಯಾರಿಸನ್ ಇನ್ ಬಿಟ್ವೀನ್ ಲೈಕ್ ನಮ್ ಕನ್ನಡ ಚಿತ್ರರಂಗ ಆಗ್ಬೋದು, ತಮಿಳು, ತೆಲುಗು, ಮಲಯಾಳಂ. ಸೇಮ್ ಅಂದ್ರೆ ಬೇಸಿಕಲಿ ಸಿನಿಮಾ ಅನ್ನೋದು ಸ್ಟೋರಿ ಟೆಲ್ಲಿಂಗ್ ಅಷ್ಟೇ ಸರ್. ಕಥೆ ಹೇಳಕ್ ಗೊತ್ತಿರ್ಬೇಕು ನಿಮ್ಗೆ, ಒಬ್ಬ ಡೈರೆಕ್ಟರ್ಗೆ. ಹಾಗಾಗಿ ಟೆಕ್ನಾಲಜಿ ಚೇಂಜ್ ಆಗಿರ್ಬೋದು. ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಬಂದಿತ್ತು, ಆಮೇಲೆ ಸಿನಿಮಾ ಸ್ಕೋಪ್ ಬಂತು, 70 ಏನೋ ಬಂತು, ಡಿಜಿಟಲ್ ಆಯ್ತು, ಎಲ್ಲವೂ ಟೆಕ್ನಾಲಜಿಕಲಿ ಚೇಂಜ್ ಆಗಿದೆ. ಓಕೆನಾ? ಅಂಡ್ ಓವರ್ ಆಲ್ ಜನಕ್ಕೆ ವಿಶುವಲ್ ಲಿಟ್ರಸಿ, ಜನ ಏನಾಗಿದೆ ಅಂದ್ರೆ, ನೀವೆಲ್ಲ ಒಂದು 200-300 ಚಾನೆಲ್ಸ್ ಪ್ರತಿ ದಿನ ನೋಡ್ತಾ ಇದ್ದೀರಾ. ಸೊ ಜನಕ್ಕೆ ನಾನು ಆವಾಗ ಒಂದು ನಿಮಿಷ ಒಂದು ಶಾರ್ಟ್ ಇಡ್ತಾ ಇದೆ ಅಂದ್ರೆ, ಈಗ ನಾನು 4 ಫ್ರೇಮ್ ಇಟ್ರೆ ಸಾಕು, ನಿಮ್ಗೆ ಅರ್ಥ ಆಗ್ಬಿಡುತ್ತೆ.
ಅಷ್ಟು ಎಲ್ರ ಮೈಂಡ್ ವಿಜುವಲ್ಸ್ ಅಷ್ಟು ಚೆನ್ನಾಗಿ ಗ್ರಾಸ್ಪ್ ಮಾಡ್ತಾ ಇದೆ. ಸೊ ಆ MTV ಕಟ್ಸ್ ಅಂತೆಲ್ಲ ಬಂತು. MTV ಬಂದಾಗ ಆ ಜಂಪ್ ಕಟ್ಸ್ ಆ ತರ ಟೆಕ್ನಿಕಲಿ ಎಲ್ಲ ಬದಲಾಗಿದೆ. ಆಗಾಗ ಹಲೋ ಇಸ್ ಇಟ್ ಓಕೆ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಸೊ ಹಾಗಾಗಿ ಟೆಕ್ನಿಕಲಿ ಆಗಾಗ ಒಂದು 5 ವರ್ಷಕ್ಕೆ ಅಥವಾ 6 ವರ್ಷಕ್ಕೆ ಎಲ್ಲಾ ಚೇಂಜಸ್ ಆಗ್ತಾನೆ ಇದೆ. ಕ್ಯಾಮರಾಸ್ ಬೇರೆ ಬೇರೆ ಬರ್ತಾ ಇದೆ, ಟೆಕ್ನಾಲಜಿ ಡೆವಲಪ್ ಆಗಿ VFX ಎಕ್ಸ್ಟ್ರಾರ್ಡನರಿ ಆಗಿ ಬಂತು. ಹಾಗಾಗಿ ಆ ಟೂಲ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ಬಟ್ ಯು ಆರ್ ಸ್ಟಿಲ್ ಅ ಸ್ಟೋರಿ ಟೆಲರ್. ಹಾಗಾಗಿ ಆ ಕಾಲದಲ್ಲಿ ಯಾರು ಚೆನ್ನಾಗಿ ಸ್ಟೋರಿ ಹೇಳಿದ್ರು, ಒಬ್ಬ ಪುಟ್ಟಣ ಕನಗಲ್ ಶೈನ್ ಆದ್ರು. ಅದೇ ತರ ಈಗಲೂ ಇದೆಲ್ಲ ಚೇಂಜ್ ಆಗಿರ್ಬೋದು, ಬಟ್ ಕತೆ ಹೇಳಕ್ ಚೆನ್ನಾಗಿ ಬರೋರು ಈ ಸೀನ್ ಅಲ್ಲಿ ಈ ಶಾರ್ಟ್ ಅಲ್ಲಿ ಏನ್ ಮುಖ್ಯ ಅದು ನನಗ್ ಸರಿಯಾಗಿ ಹೇಳಕ್ ಬರುತ್ತಾ ಅಂತ ಯಾವನ್ ತಿಳ್ಕೊಂಡಿದಾನೋ ಅವನೊಬ್ಬನೇ ಮಿಂಚ್ತಾ ಇರೋದು. ದಟ್ ಇಸ್ ದ ಬೇಸಿಕ್ ಥಿಂಗ್. ಸೊ ಎವ್ರಿಥಿಂಗ್ ಚೇಂಜಸ್, ವಾಟ್ ಡಸಂಟ್ ಚೇಂಜ್ ಇಸ್ ಹೌ ವೆಲ್ ಯು ಟೆಲ್ ಅ ಸ್ಟೋರಿ. ಸೊ ಇದೇ ಇದರಲ್ಲಿ ಮತ್ತೊಂದು ಪ್ರಶ್ನೆ ಸರ್, ಇದು ನನ್ನ ಪ್ರಶ್ನೆ ಆಗಿದೆ ಇಲ್ಲಿ. ನೀವು ಹೇಳಿದ್ರೆ ಈಗ ನೀವು ಯೂಸ್ ಮಾಡಿ ಟರ್ಮಿನಾಲಜಿ ಆಗಿರ್ಬೋದು, ನೀವು ತಂದಂತ ಒಂದು ವಿಥಿನ್ ಅ ಸ್ಪ್ಯಾನ್ ಆಫ್ ಫ್ಯೂ ಸೆಕೆಂಡ್ಸ್ ನೀವು ಪೂರ್ತಿ ಜನರೇಷನ್ ಗ್ಯಾಪ್ ಅಲ್ಲಿ ಹೇಗೆ ಎವಾಲ್ವ್ ಆಯ್ತು ಸಿನಿಮಾ ನಿರ್ಮಾಣ ಅನ್ನೋದನ್ನ ಹೇಳಿದ್ರಿ. ನೀವು ಹೇಗೆ ಅಡಾಪ್ಟ್ ಮಾಡ್ಕೋತೀರಿ ಸರ್ ಅದಕ್ಕೆ? ನೀವು ಅಂದ್ರೆ ಈಗ ಮುಂಚೆ ಇಡ್ತಿದ್ದು 4 ಅಡಿ ಶಾರ್ಟ್ ಇರ್ತಿದ್ದು, ಇವಾಗ ನೀವು 4 ಫ್ರೇಮ್ ಇಡ್ಬೋದು. ಸೊ ಹೌ ವುಡ್ ಯು ಅಡಾಪ್ಟ್ ಯುವರ್ ಸೆಲ್ಫ್ ಟು ಫಾಸ್ಟ್ ಮೂವಿಂಗ್ ಟೆಕ್ನಾಲಜಿ ಅಂತ? No, it's not only in cinema, in whatever field you're in, I think it is extremely important to be updated. ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರ ಯಾವುದೇ ಇರ್ಬೋದು, ನಂದು ಸಿನಿಮಾ ಅಷ್ಟೇ, ನಿಮ್ಮ ಕ್ಷೇತ್ರದಲ್ಲಿ ಈ ಕ್ಷಣಕ್ಕೆ ನಡೆಯುವಂತ ಎಲ್ಲಾ ವಿಷಯಗಳು ನಿಮಗೆ ಗೊತ್ತಿರಬೇಕು. ಅಂಡ್ ಯಂಗ್ಸ್ಟರ್ಸ್ ಜೊತೆ ನೀವು, ನಮ್ಮ ಮನೇಲಿ 2 ಯಂಗ್ಸ್ಟರ್ಸ್, ಗ್ರೋಯಿಂಗ್ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಹಾಗಾಗಿ ಅವ್ರ ಆಸಕ್ತಿ ಏನು, ಅವ್ರ ಇಂಟ್ರೆಸ್ಟ್ ಏನು ಎಲ್ಲ ನನಗೆ, ಮೈ ಆಂಟೆನಾ ಇಸ್ ಆಲ್ವೇಸ್ ಓಪನ್. ಇಟ್ ಇಸ್ ಗ್ರಾಸ್ಪಿಂಗ್ ಆಲ್ ದ ಸಿಗ್ನಲ್ಸ್ ಆಲ್ ದ ಟೈಮ್. ಅಂಡ್ ನನಗೆ ಸದಾ ಕಲಿಕೆ ಅಂದ್ರೆ ನನಗೆ ಪ್ರತಿದಿನ ಅಟ್ಲೀಸ್ಟ್ 1.5 to 2 hours ನಾನು ನನ್ನ ಕಲಿಕೆಗೆ ಇಟ್ಕೊಂಡ್ಬಿಟ್ಟಿದೀನಿ. ಅದು ಸಿನಿಮಾ ಬಗ್ಗೆ ಇರ್ಬೋದು, ಲೈಫ್ ಬಗ್ಗೆ ಇರ್ಬೋದು. ಹಾಗಾಗಿ ಅದು ಕಾನ್ಸ್ಟೆಂಟ್ ಇನ್ಪುಟ್ ಬರ್ತಾನೆ ಇರ್ಬೇಕು ಸರ್. ಅದು ಏನಾಗ್ಬಿಡುತ್ತೆ ಅಂದ್ರೆ ಒಂದು ಏಜ್ ಆದ್ಮೇಲೆ ಇನ್ಪುಟ್ಸೇ ಇಲ್ಲ. ನಾವು 25 ವರ್ಷ ಏನ್ ಕಲ್ತು ಅಷ್ಟೇ ಒಳಗಡೆ. ಅದು ಇಟ್ ಬಿಕಮ್ಸ್ ದಿಸ್ ಲೈಕ್ ಎ ಕಂಪ್ಯೂಟರ್ ತಾನೆ. ಔಟ್ಪುಟ್ ಇಸ್ ಪ್ರಪೋರ್ಷನಲ್ ಟು ಇನ್ಪುಟ್. ಆ ಇನ್ಪುಟ್ಸ್ ನ ಪೇಸ್ ಅಲ್ಲಿ ಇಟ್ಕೋಬೇಕು ಅನ್ಸುತ್ತೆ. ದಟ್ ಇಸ್ ವಾಟ್ ಇಸ್ ಅಟ್ಲೀಸ್ಟ್ ಐ ಆಮ್ ಏಬಲ್ ಟು ಸ್ವಲ್ಪ ಸರ್ವೈವ್ ಅಂದ್ರೆ ಅದೇ ಕಾರಣ. ಇದೊಂಥರ ನೀವು ಎಲ್ರಿಗೂ ಇದು ಇನ್ಸ್ಪಿರೇಷನಲ್ ಟಾಕ್ ಅಂತ ಆದ್ರೆ ಖಂಡಿತವಾಗ್ಲಿ ತುಂಬಾ ಜನ, ಅಟ್ಲೀಸ್ಟ್ ನಾನಂತೂ ಇನ್ಸ್ಪೈರ್ಡ್ ಆಗ್ತಾ ಇದ್ದೀನಿ. ನೀವ್ ಹೇಳ್ದಾಗೆ ಅಪ್ಡೇಟ್ ಆಗಿರ್ಬೇಕು, ಪ್ರತಿಯೊಂದು ತಿಳ್ಕೊತಾನೆ ಇರ್ಬೇಕು. ನಿಮ್ಮ ಇಷ್ಟೊಂದು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನೀವು 2 hours ಕಲಿಕೆಗೋಸ್ಕರ ಇಡ್ತೀರಿ ಅಂದ್ರೆ ದಟ್ಸ್ ಡೆಫಿನೆಟ್ಲಿ ಅ ಹ್ಯೂಜ್ ಲರ್ನಿಂಗ್ ಆರ್ ಟೇಕ್ ಅವೇ ಫಾರ್ ಆಲ್ ಆಫ್ ಅಸ್ ಹಿಯರ್. No, that is the only parachute, sir. It will crash. ಖಂಡಿತವಾಗ್ಲೂ ಸರ್, ತುಂಬಾ ಧನ್ಯವಾದ. ಎಲ್ಲಾ ಪ್ರೇಕ್ಷಕರಿಗೂ ನಾ ಇಷ್ಟೇ ಕೇಳ್ತಾ ಇರೋದು, ಆಸ್ ವಿ ಸೈಡ್ ಲೈಕ್ ಪ್ರತಿಯೊಬ್ಬರಿಗೂ ರಮೇಶ್ ಸರ್ ಜೊತೆಗೆ ಮಾತಾಡ್ಬೇಕು ಅಂತ ಒಂದು ಆಸೆ ಇದೆ, ಇಚ್ಛೆ ಇದೆ. ಆದ್ರೆ ಸಮಯ ಆಲ್ರೆಡಿ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಆಗಿರೋದ್ರಿಂದ ಅವಕಾಶ ಕೊಡಕ್ ಆಗ್ತಾ ಇಲ್ಲ. ದಯವಿಟ್ಟು ನಾವು ಎಲ್ಲಾ ಕಡೆಯಿಂದ ನಾವು ಕ್ಷಮೆನ್ ಕೇಳ್ತಾ ಇದೀವಿ. ಸೊ ನಮ್ ಜೊತೆ ನಮ್ಮ ರೇಡಿಯೋ ಪಾರ್ಟ್ನರ್ ನಮ್ ರೇಡಿಯೋ ಇಂದ ಅವನಿಧರ್ ಅವರಿದ್ದಾರೆ. ಹಾಗೆ ನಮ್ಮ ಮೀಡಿಯಾ ಪಾರ್ಟ್ನರ್ ಆಗಿ ಇವತ್ತು ನೋಡುಮಗ.com ಇಂದ ರವಿ ವೆಂಕಟೇಶ್ ಹಾಗೂ HNBC ಮೀಡಿಯಾ ಇಂದ ಹರೀಶ್ ರಾಮಯ್ಯ ಅವರು ಕೂಡ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಅವನಿಧರ್ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಅವನಿಧರ್ ನಮ್ ರೇಡಿಯೋ ಕಡೆಯಿಂದ. ನಮಸ್ತೆ ಗಿರೀಶ್, ನಮಸ್ತೆ ರಮೇಶ್ ಸರ್, ಮತ್ತೆ ಗುಡ್ ಸರ್, ಗುಡ್, ಚೆನ್ನಾಗಿದ್ದೀನಿ. Hello sir, hope you're doing Pooja is also right here. ಒಂಥರ ಗಾಡ್ ಫಾದರ್ ಲೈಟಿಂಗ್ ತರ ಇದೆ ನಿಮ್ಮಿಬ್ರು ಮೇಲೂ. ಇಲ್ಲ, ಆಕ್ಚುಲಿ ನಾವು ಊರಿಗೆ ಬಂದಿದ್ವಿ, ಇಲ್ಲಿ ಸಿಗ್ನಲ್ ಇಲ್ಲ, ಎಲ್ಲೋ ಗುಡ್ಡದ ಹತ್ರ ಬಂದು ಒಂದು ಅವೇ 15-20 ಕಿಲೋಮೀಟರ್ ಎಲ್ಲೋ ಗುಡ್ಡದಲ್ಲಿ ಸಿಗ್ನಲ್ ಇರೋದು ಬಂದು ಕಾರ್ ನಿಲ್ಸ್ಕೊಂಡು ಮಾತಾಡ್ತಾ ಇದೀವಿ. ವಿ ಆರ್ ಸೋ ಹ್ಯಾಪಿ, ವಿ ಆರ್ ಟಾಕಿಂಗ್ ಟು ಎವ್ರಿವನ್, ಎವ್ರಿ ಕನ್ನಡಿಗ ದೇರ್. ತುಂಬಾ ಖುಷಿ ಆಗ್ತಾ ಇದೆ ಸರ್. ಸರ್, ಈಗ ಅದೇ ಹೇಳ್ತಾ ಇದ್ರೆ ಗಿರೀಶ್ ಅವ್ರು ಕೂಡ ಕೇಳಿದ್ರು, ಅಲ್ಲಿರುವಂತ ಕನ್ನಡಿಗರು KUK ತಂಡ ಸಾಕಷ್ಟು ಇದೇ ತರಹದ ಕೆಲಸಗಳನ್ನ ಮಾಡ್ತಾ ಇದೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಅಂಡ್ ಸೆಕೆಂಡ್ಲಿ BBMPಯ ಬ್ರಾಂಡ್ ಅಂಬಾಸಿಡರ್ ಆಗಿ ಕೋವಿಡ್ ಗೆ ನೀವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀರಿ. ನಿಮಗೆ ಸ್ಪೆಷಲ್ ಆಗಿ ಕಂಗ್ರಾಚುಲೇಷನ್ಸ್. ಇದೇ ತರಹದ ಕೆಲಸಗಳನ್ನ ನೀವು ಕೂಡ ಮಾಡಿ ಅಂತ ಹೇಳ್ತಾ, ನಮ್ ರೇಡಿಯೋ ಕೂಡ ಅದೇ ತರ ಕೆಲಸಗಳನ್ನ ಮಾಡ್ತಾ ಇದೆ. ನಿಮ್ಮ ಬೆಂಬಲ ನಮಗೂ ಇರ್ಲಿ ಅಂತ ಕೇಳ್ಕೊಳ್ತಾ ಅಷ್ಟೇ. ನಿಮ್ಮ ಸ್ಲೋಗನ್ ಏನ್ ಹೇಳಿ? ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ಒಂದೇ ಒಂದು ಹೇಳ್ಬೇಕು ಅಂದ್ರೆ, ವೆರಿ ರೀಸೆಂಟ್ಲಿ ನಮ್ ರೇಡಿಯೋ ಅಮೆಜಾನ್ ಅಲೆಕ್ಸಾ ನಲ್ಲಿ ಇಂಟಿಗ್ರೇಟ್ ಆಯ್ತು. ಸಾಕಷ್ಟು ಕಡೆಗೆ ಅವಾಗ್ಲೇ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಹಾಕಿದ್ವಿ. ಸಾಕಷ್ಟು ಜನರು ಧನ್ಯವಾದಗಳು, ವಿಶೇಷ ಅಂತ ಎಲ್ಲ ಕಳಿಸಿದ್ರು. ಅದೊಂದಿದೆ. ಎಲ್ಲ ಕನ್ನಡಿಗರು ಅಲ್ಲಿರುವಂತವ್ರು ಇನ್ ಕೇಸ್ ಇನ್ನು ಅಮೆಜಾನ್ ಅಮೆಜಾನ್ ಅಲೆಕ್ಸಾ ಡಿವೈಸಸ್ ನ ಯೂಸ್ ಮಾಡ್ಕೊಳ್ತಾ ಇದ್ರೆ
ದಯವಿಟ್ಟು ಜಸ್ಟ್ ಅಲೆಕ್ಸಾ ಪ್ಲೇ ನಮ್ ರೇಡಿಯೋ ಅಂತ ಹೇಳಿ. ನಮ್ ರೇಡಿಯೋ ನಿಮ್ ಕಿವಿಗಳಿಗೆ ಆರಾಮಾಗಿ ಮಾತುಗಳನ್ನ, ಕನ್ನಡದ ಹಾಡುಗಳನ್ನ ಕೊಡುತ್ತೆ ಅಂತ ಕೇಳ್ಕೊಡ್ತಾ ಇದ್ದೀನಿ. ವಾವ್, ಐ ನೋ ವಾಟ್ ಟು ಡೂ ನೆಕ್ಸ್ಟ್. ಅಲೆಕ್ಸಾ ನಮ್ ರೇಡಿಯೋ ಹಾಕೋ. ಕಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅವನಿದರ ಅಡ್ವರ್ಟೈಸ್ಮೆಂಟ್ ಕೂಡ ಆಗೋಯ್ತು. ಇದೇ ನೀವು ಖಂಡಿತವಾಗಿ ಯೂಸ್ ಮಾಡ್ಬೋದು. Thanks to KUK. Thanks to KUK. Girish, and thanks to Thanks, Ganapati sir. Bhatt, sir. Thank you so much. ಧನ್ಯವಾದಗಳು ಅವನಿಧರ್ ಹಾಗೂ ಪೂಜಾ. ನಮಸ್ಕಾರ. ಸೊ ಇವಾಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕಾರ್ಯಕಾರಿ ಸಮಿತಿ ಕಡೆಯಿಂದ ಅರುಣ್ ಪಾಟೀಲ್ ಅವರು ದಯವಿಟ್ಟು ವಂದನಾರ್ಪಣೆ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಅರುಣ್ ಪಾಟೀಲ್. ನಮಸ್ಕಾರ ರಮೇಶ್ ಸರ್. ಹಾಯ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ಮನ್ನ ನಾವು ಕರೆಸ್ಕೊಂಡು ಬಹಳ ವರ್ಷ ಆಯ್ತು. ನಿಮ್ಮ ಈ ಬಿಸಿ ಟೈಮ್ ಅಲ್ಲೂ ನಮ್ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದು ನಾವು ಈ ಸಂಭಾಷಣೆಯನ್ನು ಮಾಡಿದೀನಿ ನಿಮ್ ಜೊತೆ ವಿತ್ ನಮ್ ಆಲ್ ಕನ್ನಡಿಗರು ಥ್ರೂಔಟ್ UK ಮತ್ತು ಬೇರೆ ದೇಶಗಳಿಂದ ಪ್ಲಸ್ ಭಾರತದಿಂದನೂ ಜಾಯ್ನ್ ಆಗಿದ್ದಾರೆ. ಎಲ್ಲರ ಜೊತೆ ನೀವು ಸಮಯವನ್ನು ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ರಿ. ನಮಗೆ ನಿಮ್ಮ ಚಾಲೆಂಜಸ್ ಮತ್ ನಮಗವನ್ನ ಹೆಂಗ್ ಫೇಸ್ ಮಾಡ್ಬೇಕಂತ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನ್ ನಿಮ್ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೆ ಸರ್. ಇವನ್ ಲಂಡನ್ ಒಳಗಿದ್ರು ನಿಮ್ದ ವೀಕೆಂಡ್ ವಿತ್ ರಮೇಶ್, ಹಂಗ ನೀವು ನಮಗ ನಮ್ ಕನ್ನಡದಾಗ UK ಅಲ್ಲಿರೋ ಎಲ್ಲ ಕನ್ನಡಿಗರಿಗೂ ಒಂದು ವೀಕೆಂಡ್ ಒಳಗೆ ನೀವು ಮಸ್ತ್ ಪ್ರೋಗ್ರಾಮ್ ಮಾಡಿಕೊಟ್ರಿ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ UK ಕನ್ನಡಿಗರು ಎಲ್ರಿಗೂ ಧನ್ಯವಾದಗಳು. ಗಣಪತಿ, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದ್ 2 ನಿಮಿಷ ಬೇಕಂತೆ. ಸೊ ನಮ್ ಈ ಪ್ರೋಗ್ರಾಮಕ್ಕೆ ಗಿರೀಶ್ ಅವ್ರು ಹೇಳಿದಂಗೆ ನಮಗ ರೇಡಿಯೋದವರು ಸ್ಪಾನ್ಸರ್ ಆಗಿದ್ದಾರೆ. ಮತ್ತೆ ನಮಗೆ ಇದು ಲೈವ್ ಸ್ಟ್ರೀಮ್ ಮಾಡ್ಲಿಕ್ಕೆ nodumaga.com ಮತ್ತು HNPC ಅವರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ಜಾಯಿನ್ ಆಗಿ ಇಷ್ಟು ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ ನಮ್ಮ ಕನ್ನಡಿಗರ UK ಕಾರ್ಯಕಾರಿ ಸಮಿತಿಯಿಂದ ತುಂಬಾ ಧನ್ಯವಾದಗಳು. ನಮ್ಮ ಮತ್ತೊಂದಿಷ್ಟು ಪ್ರೋಗ್ರಾಮ್ಸ್ ಇದಾವೆ. ಎಲ್ಲ 4 ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದೀವಿ. ಅದ್ರದ್ದು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳ್ಕೊತೀನಿ. ಗಣಪತಿ ಭಟ್ ಅವ್ರೆ, ಸ್ವಲ್ಪ ಇಫ್ ಯು ಕ್ಯಾನ್ ಬ್ರಿಂಗ್ ಪ್ರೋಗ್ರಾಮ್ಸ್. ಸರ್, ನಾವೊಂದು ಇಲ್ಲೇ ನಮ್ಮ ಕನ್ನಡಿಗರು ದಲ್ಲಿರುವ ಕನ್ನಡ ಡಾಕ್ಟರ್ ಸರಸ್ವತಿ ಅವರು ಒಂದು ಚಿತ್ರವನ್ನು ಮಾಡಿದ್ದಾರೆ, ವರ್ಣಪಟೀಲ ಅಂತ. ಅದ್ರದ್ದು ನಾವು ಟ್ರಯಲ್ ರಿಲೀಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಸ್ಯಾಟರ್ಡೆ 8th of August. ಎಲ್ಲರಿಗೂ ಪ್ಲೀಸ್ ಇದು ಜಾಯಿನ್ ಆಗಿ. ಹಾಗೆ ನಾವು 9th ನಾವು 3-4 ಪ್ರೋಗ್ರಾಮ್ಸ್ ಇಟ್ಕೊಂಡಿದೀವಿ. 9th of August ಗೆ ನಗೆ ಹಬ್ಬ ಅಂತ ನಮ್ ಗಂಗಾವತಿ ಪ್ರಾಣೇಶ್ ಅವರು along with ಬಸವರಾಜ್ ಮಾಮನಿ ಮತ್ತು ನರಸಿಂಹ ಜೋಶಿ ಅವರು ಬರ್ತಾ ಇದ್ದಾರೆ. ಎಲ್ಲರೂ ಫೀಸ್ ಸ್ವಲ್ಪ ಅದಕ್ಕೆ ಜಾಯಿನ್ ಮಾಡಿ ಟಿಕೆಟ್ ತಗೊಳ್ಳಿ. ಹಾಗೆ 15th August ನಮ್ದು ಸ್ವತಂತ್ರ ಆದ ದಿನದಿಂದ, ಭಾರತ ಸ್ವತಂತ್ರೋತ್ಸವ ದಿನದಂದು ನಾವು ಅಶ್ವಿನಿ ನಾಚಪ್ಪ ಫೇಮಸ್ ಅಧ್ಯಕ್ಷ ಅವರು ಅಕ್ಷಯ ಪಾತ್ರ ಜೊತೆ ಒಂದು ಸಂವಾದವನ್ನು ಇಟ್ಕೊಂಡಿದೀವಿ. ಅದಕ್ಕೂ ಜಾಯ್ನ್ ಆಗಿ. ಮತ್ತು ಲಾಸ್ಟ್ ಮಂಕುತಿಮ್ಮನ ಕಗ್ಗದ ಗೀತೆಗಳೊಂದಿಗೆ ನಾವು ಲಾಸ್ಟ್ ಇನ್ನೊಂದು ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೀವಿ. ಅದಕ್ಕೂ ಎಲ್ಲರೂ ಜಾಯ್ನ್ ಆಗ್ಬೇಕಂತ ಕೇಳ್ಕೊಳ್ತೀವಿ. ಇದೆಲ್ಲ ಇನ್ಫಾರ್ಮೇಶನ್ ನಾವು ವಾಟ್ಸ್ಆಪ್ ಜೊತೆ ಕಳ್ಸಿರ್ತೀವಿ. ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೂ ಮತ್ತು ಶ್ರೀ ಅರವಿಂದ್ ಸರ್ ಅವರಿಗೂ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನು ಮುಗಿಸ್ತೀವಿ. ನಾನು ಬಿಫೋರ್ ದಟ್ ರಮೇಶ್ ಸರ್ ನಿಮ್ಮ ಲಾಸ್ಟ್ ವರ್ಡ್ಸ್ ಹೇಳಿ ಸರ್. ನನಗೆ ಚಿಕ್ಕ ಲಾಸ್ಟ್ ಅಂತ ಇಲ್ಲ, ನೀವು ವಾಪಸ್ ಬರ್ತಾ ಇದ್ದೀರಾ UKಗೆ, ಅದಕ್ಕೂ ಮುಂಚೆ ನನಗೆ ಚಿಕ್ಕ ವಯಸ್ಸಿನ ನಾವು ಇಂಗ್ಲಿಷ್ ಕಾಮಿಕ್ಸ್ ಟಿನ್ ಎಲ್ಲ ಓದಿದ್ದಾಗ ಲಂಡನ್ ಅಂದ್ರೆ ಒಂದು ಫ್ಯಾಸಿನೇಷನ್ ರೀ. ನಿಮ್ದ ಬೌಲರ್ ಹ್ಯಾಟ್, ನಿಮ್ದ ರೆಡ್ ಟೆಲಿಫೋನ್ ಬೂತ್, ನಿಮ್ಮ ಡಬಲ್ ಟೆಕ್ಕರ್ ಬಸ್, ನಿಮ್ಮ ಬಿಗ್ ಬೆನ್ನು, ಅದೆಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದ ನೋಡಿ 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 ಅದನ್ನ ಆಮೇಲೆ ಪ್ರತ್ಯೇಕವಾಗಿ ಲಂಡನ್ ಬಂದ ಅದನ್ನ ನೋಡುವಂತ ಅವಕಾಶ. ಅಲ್ಲಿ ಈ ಸಲ ಬಂದಾಗ ಅಲ್ಲಿ ಬಸವಣ್ಣನ ಪ್ರತಿಮೆ ಇಟ್ಟಿರೋದು, ನೀವು ಕೊಟ್ಟಂತ ಆತಿಥ್ಯ ಎಲ್ಲ, ಇಟ್ಸ್ ಫ್ಯಾಂಟಾಸ್ಟಿಕ್ ರಿಲೇಶನ್ಶಿಪ್ ಲಂಡನ್ ಬಗ್ಗೆ. ಅಂಡ್ ನೀವು ಪರ್ಟಿಕ್ಯುಲರ್ಲಿ ಆಲ್ ಬೀನ್ ಸೋ ವಾರ್ಮ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಂಡರ್ ಗ್ರೌಂಡ್ ಇದೆಯಲ್ಲ ಮ್ಯಾಪ್, ವಾಟ್ ಯು ಕಾಲ್ ಇಟ್, ಎಷ್ಟು ಚೆನ್ನಾಗಿದೆ ಅದು, ಆ ಡಿಸೈನ್. ಆತರ ಸಣ್ಣ ಸಣ್ಣ ವಿಷಯಗಳು ನಿಮ್ಮ UK ಬಗ್ಗೆ ಬಹಳ ಬಹಳ ನನಗೆ ಫ್ಯಾಸಿನೇಷನ್ ಇರುವಂತ ವಿಷಯ. ನೀವು ಕನ್ನಡಿಗರು ಇಲ್ಲಿಂದ ಅಲ್ಲಿ ಹೋಗಿ ನಮ್ಮ ಬಾಟವನ್ನ ಹಾರಿಸ್ತಾ ಇದೀರಲ್ಲ, ನಿಮ್ಮೆಲ್ರಿಗೂ ಸಾಗರದ ಆಚೆ 1000 ಸಾಧನೆ ಅಂತ ನನ್ನ ಫಿಲ್ಮ್ ಅಲ್ಲಿ ಒಂದು ಜೋಕ್ ಬಾಲ್ಸ್ ಅಲ್ಲಿ ಒಂದ್ ಸಾಲಿತ್ತು, ಅದು ನೆನಪಾಗುತ್ತೆ. Congrats to each and every one of you. You're doing such an amazing job out there. Thank you. Thank you, sir. Thank you very much.
ಸೊ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಗೆಳೆಯರೆ. ಥ್ಯಾಂಕ್ ಯು ರಮೇಶ್ ಸರ್ಗೆ, ಆಲ್ ದ ಬೆಸ್ಟ್ ಅಂಡ್ ಹೋಪ್ಫುಲಿ ವಿ ಕಮ್ ಔಟ್ ಆಫ್ ದಿಸ್ ಕೋವಿಡ್ ಅಂಡ್ ಗೆಟ್ ದ ನಾರ್ಮಲ್ ಲೈಫ್ ಸೂನ್. Yes, Gana, you're looking damn smart. ಯಾ, ಥ್ಯಾಂಕ್ ಯು. ನಾವು ಸ್ವಲ್ಪ ಶಿವಾಜಿ ಸುರತ್ಕಲ್ ತರ ಆಗ್ತಾ ಇದೀವಿ, ಬಟ್ ಬೇರೆ ತರ ಇದೆ ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಧನ್ಯವಾದ. ನಮಸ್ಕಾರ.